So, hello everyone, welcome to all my YouTube channel. So ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಟೈಮ್ ಆ್ಯಂಡ್ ವರ್ಕ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ, ಸಮಯ ಮತ್ತು ಕೆಲಸ ಅಂತ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ಆಲ್ರೆಡಿ ನಾವು ಒಂದು ಕ್ಲಾಸ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಇವತ್ತೊಂದು ಕ್ಲಾಸು ನಾವು ಕ್ಲಾಸ್ 2ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ನಿಮಗೆ ಗೊತ್ತಿರುವ ಹಾಗೆ ನಾನು ಈ ಕ್ಲಾಸ್ನ ಅಂದರೆ ಮ್ಯಾಥ್ಸಲ್ಲಿ ಬರುವಂಥ ಆ್ಯಪ್ಟಿಟ್ಯೂಡಲ್ಲಿ ಸೊ ದಿಸ್ ಈಸ್ ಕವರ್ಸ್ ದಿ ಎಕ್ಸೈಸ್ ಎಕ್ಸಾಮ್, RRB, KPSC, KA, UPSC ಆ್ಯಂಡ್ ಆಲ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಕವರ್ ಆಗುತ್ತಿದ್ದು. ಸೊ ನಾನು ಪ್ರತಿ ಕ್ಲಾಸಲ್ಲಿ ಕೂಡ ನಿಮಗೆ ಹೇಳ್ತಿದ್ದೀನಿ, ಯಾಕಂತಂದರೆ ಕೆಲವೊಬ್ಬರು ಏನು ಮಾಡ್ತಾರೆ, ಸೊ ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಕನ್ಸಿಡರ್ ಆಗುತ್ತಾ ಅಥವಾ ಸ್ಟೇಟ್ ಗೌರ್ಮೆಂಟ್ ಕನ್ಸಿಡರ್ ಆಗುತ್ತಾ ಅಂತ ಕೆಲವೊಬ್ರಿಗೆ ಡೌಟ್ ಇರುತ್ತೆ. ಸೊ ಅದಕ್ಕೆ ನಾನು ಮೇಲೆ ಒಂದು ಟೈಟಲ್ ಕೊಟ್ಬಿಟ್ಟಿದ್ದೀನಿ, ಆಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಂತ, ಗೊತ್ತಾಯ್ತಲ್ಲ. ಸೊ ನಾವು ಇವತ್ತಿನ ಕ್ಲಾಸು ಟೈಮ್ ಆ್ಯಂಡ್ ವರ್ಕ್ ಕ್ಲಾಸ್ 2 ಬಗ್ಗೆ ನೋಡೋಣ ಇವತ್ತು. ಸೊ ಅದಕ್ಕಿಂತ ಮುಂಚಿತವಾಗಿ ನಾವು ಕ್ಲಾಸ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಮುಂಚಿತವಾಗಿ ಸೊ ಇಂಪಾರ್ಟೆಂಟ್ ನೋಟ್ ಟು ಎವ್ರಿ ಒನ್. ಸೊ ಹೋಪ್ ಎಲ್ಲರಿಗೆ ಗೊತ್ತಿದೆ ಅನ್ಕೊತೀನಿ, ಹೋಪ್ ಯು ಆಲ್ ನೋ. ಸೊ ಏನಂತಂದರೆ ಇವತ್ತು ಯಾವುದು 1/1/2026 ಅಂದರೆ ಹೊಸ ವರ್ಷ, ಕರೆಕ್ಟಲ್ಲ. ಸೊ ಆಲ್ ಎವ್ರಿಗೆ ಹ್ಯಾಪಿ ನ್ಯೂ ಇಯರ್ ಟು ಎವ್ರಿ ಒನ್. ಸೊ ಏನಂದರೆ ಅದು ಕೆಲವೊಂದು ಟೈಮ್ ಟಂಗ್ ಸ್ಲಿಪ್ ಆದಾಗ ನಮಗೆ ವರ್ಡು ಒಂದೊಂದು ಥರ ಬರುತ್ತೆ. ಸೊ ಎಲ್ಲರಿಗೆ ಗೊತ್ತಿದ್ದೇ ವಿಷಯ ಐತಿ, ಹ್ಯಾಪಿ ನ್ಯೂ ಇಯರ್ ಟು ಆಲ್ ಎವ್ರಿ ಒನ್. ಸೊ ಹೊಸ ವರ್ಷದ ಶುಭಾಶಯಗಳು. ಸೊ ಹೊಸ ವರ್ಷದಲ್ಲಿ ನೀವು ಇಷ್ಟು ದಿನ ಮಾಡಿರೋಂಥ ಯಾವುದೇ ಒಂದು ತಪ್ಪಾಗಿರ್ಬೋದು ಅದನ್ನು ತಿದ್ಕೊಂಬಿಡಿ. ಆ್ಯಂಡ್ ಬರೆಯೋಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ಕನ್ನಡ ಹ್ಯಾಂಡ್ ರೈಟಿಂಗ್ ನೀಟ್ ಆಗಲ್ಲ. ಸೊ ನೀವು 2025 ಏನಾದರೂ ಮಿಸ್ಟೇಕ್ಸ್ಗಳನ್ನು ಮಾಡಿದರೆ ಕೂಡ ಅದನ್ನು ಸರಿಪಡಿಸ್ಕೊಂಬಿಡಿ. ಅದೇ ಥರ ನಿಮ್ಮ ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತಿದ್ರೆ ಎಲ್ಲಿ ಯಾವುದಾದ್ರೂ ಸ್ಟೇಜಲ್ಲಿ ಫೇಲ್ ಆಗಿದ್ದಾರೆ ಅದನ್ನು ಸ್ವಲ್ಪ ತಿದ್ದುಕೊಂಡು ನೀವು ಮುಂದಿನ ಪ್ರಯತ್ನ ಮಾಡಿ. ಸೊ ಅಫ್ಕೋರ್ಸ್ ನಿಮಗೆ ಮುಂದಿನ ದಿನಗಳಲ್ಲಿ ಏನಾಗುತ್ತಾ 2026 ನಿಮಗೊಂದು ಜಾಬ್ ಸಿಗುವ ಚಾನ್ಸಸ್ ಮಾಡ್ಕೊಳ್ಳಿ. ಆ್ಯಂಡ್ ಮತ್ತು ಯಾವುದಾದ್ರೂ ಬೇರೆ ರಿಲೇಟೆಡ್ ಸಮಥಿಂಗ್ ಡಿಮೋಟಿವೇಶನ್ ಆಗಿದ್ರು ಕೂಡ ಸ್ವಲ್ಪ ಮೋಟಿವೇಶನ್ಸ್ ತೊಗೊಂಡು ಸೊ ಈ ವರ್ಷನ ನೀವು ಖುಷಿಯಿಂದ ಆರಂಭಿಸಿ ಅಂತ ಹೇಳ್ತಾ, ಇನ್ನೊಂದು ಏನಂತಂದರೆ ಭಾಳ ಇಂಪಾರ್ಟೆಂಟ್, ಆ್ಯಕ್ಚುಲಿ ಈ 2025 ಹೋಗಿ ಜಸ್ಟ್ 2026 ಆಗ್ತಾಯಿದೆ. ಸೊ ಇದನ್ನು ನೀವು ದೊಡ್ಡ ಸೆಲೆಬ್ರೇಟಾಗಿ ಮಾಡೋಕ್ಕೂ ಹೋಗಬೇಡಿ, ಯಾಕಂತಂದರೆ ನಿಮ್ಮ ಸೆಲೆಬ್ರೇಟ್ ಯಾವಾಗ ಆಗುತ್ತಂದರೆ ಗ್ರ್ಯಾಂಡಾಗಿ ನಿಮ್ಮ ಕೈಯಲ್ಲಿ ಒಂದು ಜಾಬ್ ಇದ್ದಾಗ, ಕರೆಕ್ಟಲ್ಲ. ಸೊ ಅವತ್ತಿನ ದಿನ ನಿಮ್ಗೇನಾಗುತ್ತೆ, ನಿಮಗೂ ಮತ್ತು ನಿಮ್ಮ ಫ್ಯಾಮಿಲಿಯವ್ರಿಗೆ ಒಂದು ಬಿಗ್ ಸಕ್ಸಸ್ ಅಂತ ಕೂಡ ಹೇಳ್ಬೋದು, ಕರೆಕ್ಟಲ್ಲ. ಸೊ ದಿಸ್ ಈಸ್ ದಿ ಬಿಗ್ ಸಕ್ಸಸ್. ಸೊ ಒಂದು ವರ್ಷ, ಒಂದು 2025 ಹೋಗಿ 6 ಬಂದರೆ ನೀವು ಇದನ್ನು ಸಕ್ಸಸ್ ಅಂತ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಒಂದು ವರ್ಷ ಅಂತ. ಸೊ ನೆನ್ಪಿಟ್ಕೊಳ್ರಿ, ಒಂದು ವರ್ಷ ಹೋದರೆ ನಮ್ಮದು ಒಂದು ಆಯಸ್ಸು ಕೂಡ ಕಡಿಮೆ ಆಯಿತು. ಅದೇ ಥರ ನಾವು ಒಂದು ವರ್ಷದಲ್ಲಿ ಯಾವುದೇ ಜಾಬ್ ತೊಗೊಲಿಕ್ಕಂದ್ರೆ ಒಂದು ಡೇ ಅಂದರೆ ಒಂದು ವರ್ಷನೂ ಕೂಡ ವೇಸ್ಟ್ ಮಾಡ್ದಂಗೆ ಅರ್ಥ ಆಗುತ್ತೆ. ಸೊ ಇದೇನು ಖುಷಿ ವಿಚಾರ ಅಂತಲ್ಲ, ಯಾಕಂದರೆ ನಮ್ಮ ಈ ಡೇಟ್ಗಳು ಚೇಂಜ್ ಆಗಿದ್ದರಿಂದ, ಈ ಇಯರ್ ಚೇಂಜ್ ಆಗಿದ್ದರಿಂದ ನಮಗೆ ಯಾವುದೇ ಥರ ಲೈಫು ಚೇಂಜ್ ಆಗೋಲ್ಲ. ಸೊ ಇದೊಂದು ನೋಟ್ ಪಾಯಿಂಟ್. ನೀವು ಹಂಗಂತ ಮತ್ತು 2026 ನಾನು ನಿಮ್ಗೆ ಹೇಳಿದ್ನಲ್ಲ, ಒಂದು ಈ ಜನವರಿ 1 ಫುಲ್ ಎಂಜಾಯ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಿಲ್ಲ, ಎಂಜಾಯ್ ಮಾಡಿರಿ. ಬಟ್ ಏನಂದರೆ ಲಿಮಿಟಲ್ಲಿ. ಕೆಲವೊಬ್ಬರು ಎಂಜಾಯ್ ಅಂದರೆ ಮತ್ತೆ ಬಾರು ಹೇಳಬಾರ್ದು, ಆ್ಯಕ್ಚುಲಿ ಕ್ಲಬ್ಬು, ಪಬ್ಬು, ಸೊ ಸಮಥಿಂಗ್ ಕಡೆ ತಿರುಗಾಡ್ತಿರ್ತಾರೆ. ಸೊ ಪ್ಲೀಸ್ ಅವಾಯ್ಡ್ ಮಾಡಿ ಅಂತ ನಂದೊಂದು ಸಜೆಷನ್ ಅಷ್ಟೇ. ಮತ್ತು ಇನ್ನೊಂದೇನೆಂದರೆ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ, ಸೊ ಹಿಂದೂ ಅನ್ಬೋದು ಅಥವಾ ನಮ್ಮ ಇಂಡಿಯನ್ ಕಲ್ಚರ್ ಪ್ರಕಾರ ನಮ್ಮದು ಹೊಸ ವರ್ಷ ಯಾವಾಗ ಬರುತ್ತೆ ಅಂದರೆ ಯುಗಾದಿ ಹಬ್ಬ. ದಿಸ್ ಈಸ್ ದಿ ಮೇನ್. ಸೊ ಆ್ಯಕ್ಚುಲಿ ಈ ಹ್ಯಾಪಿ ನ್ಯೂ ಇಯರು ನಮಗೆ ಬ್ರಿಟಿಷರ್ ಕಾಲದಿಂದ ತಂದಿದ್ದು. ಸೊ ದಿಸ್ ಈಸ್ ನಾಟ್ ಇಂಪಾರ್ಟೆಂಟ್. ಬಟ್ ನಮ್ಮ ಯುಗಾದಿ ಹಬ್ಬ ಅಂದರೆ ನಮ್ಮ ಇಂಡಿಯನ್ ಕಲ್ಚರ್ ಪ್ರಕಾರ ಯುಗಾದಿ ಹಬ್ಬನೇ ನಮ್ಮದೇ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ. ಸೊ ಈ ವರ್ಷದಲ್ಲಿ ನಿಮಗೆ ಆದಷ್ಟು ಬೇಗ ಒಂದು ಗೌರ್ಮೆಂಟ್ ಜಾಬ್ ಸಿಗಲಿ ಮತ್ತು ನಿಮ್ಮ ಖುಷಿಗಳನ್ನು ತರಲಿ ಅಂತ ಹೇಳ್ತಾ, ಸೊ ನಾವು ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸೊ ಇದೊಂದು ಕಡೆಯಿಂದ ನನ್ನ ಕಡೆಯಿಂದ ಒಂದು ಸಜೆಷನ್ಸ್ ಪಾಯಿಂಟ್ ಅಷ್ಟೇ. ಸೊ ನಾವು ಇವತ್ತಿನ ಕ್ಲಾಸಲ್ಲಿ ನಾವು ನಿನ್ನೆ ಕ್ಲಾಸಲ್ಲಿ ಒಂದು ಟೈಪ್ 1 ಕಂಪ್ಲೀಟ್ ಮಾಡಿದ್ದೀವಿ. ಸೊ ಯಾವುದು 2 ವೇರಿಯೇಬಲ್ ಮೇಲೆ. ಸೊ ಇವತ್ತಿನ ಕ್ಲಾಸಲ್ಲಿ ಕ್ವಶನ್ ಬೇಸ್ಡ್ ಆನ್ 3 ವೇರಿಯೇಬಲ್. ಸೊ ಇದು ಕನ್ನಡದಲ್ಲೇನು ವೇರಿಯೇಬಲ್ ಅಂತಲೇ ಹಾಗೆ ಕಂಟಿನ್ಯೂ ಆಗಿದೆ. ಸೊ ವೇರಿಯೇಬಲ್ ಅಂದರೆ ಏನಂತ ಕನ್ನಡದಾಗ
ವೇರಿಯೇಬಲ್ ಅಂದರೆ ಚರಾಕ್ಷರ ಅಥವಾ 3 ಮಂದಿ ಅಂತ. ಅವಾಗೇನೋ ಇಬ್ಬರು ಕೆಲಸ ಮಾಡ್ತಿದ್ರು, ಕರೆಕ್ಟ್ ಅಲ್ಲ? ಸೊ ಇದನ್ನು ನಾನು ಒಂದು ನಿಮಿಷ ಬ್ಲ್ಯಾಕಿಂಗ್ ತೊಗೊತೀನಿ. ಸೊ ನಿಮಗೆ ವೇರಿಯೇಬಲ್ ಅಂದರೆ ಕನ್ನಡದಲ್ಲಿ ಯಾರಿಗೆ ಅರ್ಥ ಆಗಲಿಲ್ಲ ಅಂದರೆ 2 ಚರಾಕ್ಷರ ಅಂತ. ಅಂದರೆ ಪ್ರಿವಿಯಸ್ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ, ಅಲ್ಲಿ 2 ವ್ಯಕ್ತಿಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು 3 ವ್ಯಕ್ತಿಗಳು ಬಂದರೆ ಯಾವ ಥರ ಡಿಸ್ಕಸ್ ಮಾಡೋದಂತ. ಸೊ ನಾವು 2 ವೇರಿಯೇಬಲ್ ಬಗ್ಗೆ ಒಂದು ಫಾರ್ಮುಲಾ ನೋಡಿದ್ವಿ. ಅದೇ ಥರ 3 ವೇರಿಯೇಬಲ್ ಮೇಲೆ ಕೂಡ ಏನಾಗುತ್ತೆ, ಒಂದು ಫಾರ್ಮುಲಾ ಬರುತ್ತೆ. ಯಾವುದಪ್ಪ? XYZ ಡಿವೈಡೆಡ್ ಬೈ XY ಪ್ಲಸ್ YZ ಪ್ಲಸ್ ZX ಅಂತ. ಸೊ ನೀವು ಈ ಥರ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು. ಸೊ ನಾನು ನಿಮ್ಗೆ ಹೇಳಿದ್ದೆ ಫಸ್ಟ್ ಕ್ಲಾಸಿಂದನೂ, ನಾನು ಫಾರ್ಮುಲಾನ ಯೂಸ್ ಮಾಡೋದು ಕಡಿಮೆ, ಜಾಸ್ತಿ ನಾನು ಏನಂತಂದರೆ ನಾವು ಶಾರ್ಟ್ಕಟ್ ಅಪ್ರೋಚನ್ನ ಮಾಡ್ಬೇಕು. ಯಾಕಂದರೆ ಫಾರ್ಮುಲಾ ನಮಗೆ ಮೈಂಡಲ್ಲಿ ಉಳಿಯಲ್ಲ. ಸೊ ನಮಗೆ ಶಾರ್ಟ್ಕಟ್ ಅಪ್ರೋಚ್ಗಳನ್ನ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಈಸಿಯಾಗಿ ಆನ್ಸರ್ನ ತಿರ್ಬೋದು. ಯಾಕಂದರೆ ನಾವು ಫಾರ್ಮುಲಾ ಅಂತ ಎಷ್ಟಂತ ಫಾರ್ಮುಲಾಗಳನ್ನ ಬಾಯ್ಹಾಟ್ ಹೊಡಿತೀರ, ಕರೆಕ್ಟ್ ಅಲ್ಲ? ಸೊ ನಾವು ಈ ಥರ ಏನು ಮಾಡ್ಬೋದು, ಈ ಫಾರ್ಮುಲಾ ನೀವು ನೆನ್ಪಿಟ್ಕೊಳ್ಳಿ ಜಸ್ಟ್ ಅಂತ. ಸೊ ನಾವೊಂದು ಫಾರ್ಮುಲಾ ಮೆಥಡನ್ನು ಮಾಡ್ಬೋದು ಆ್ಯಂಡ್ ಈ 2 ಮೆಥಡಲ್ಲಿ ಬಿಡಿಸ್ಬೋದು 3 ವೇರಿಯೇಬಲ್ ಪ್ರಾಬ್ಲಮ್ಸ್ನ. ಇನ್ನೊಂದು ಯಾವುದು, ನೀವು LCM ಬೇಸ್ಡ್ ಅಂತ ಅಂದ್ಕೊಳ್ಳಿ ಅಥವಾ ಶಾರ್ಟ್ಕಟ್ ಅಪ್ರೋಚ್ ಅಂತ ಅಂದ್ಕೊಳ್ಳಿ. ಶಾರ್ಟ್ಕಟ್ ಅಪ್ರೋಚ್ ಅಥವಾ ಎಕ್ಸಾಮ್ ಅಪ್ರೋಚ್ ಮೆಥಡ್ ಅಂತ. ಎಕ್ಸಾಮ್ ಅಪ್ರೋಚ್ ಮೆಥಡ್, ಕರೆಕ್ಟ್ ಅಲ್ಲ? ಎಕ್ಸಾಮ್ ಅಪ್ರೋಚ್ ಮೆಥಡ್ ಕೂಡ ಅನ್ಕೋಬೋದು. ಸೊ ನೋಡೋಣ ಇವತ್ತಿನ ಕ್ಲಾಸಲ್ಲಿ 3 ವೇರಿಯೇಬಲ್ ಕ್ವಶನ್ಸ್ ಯಾವ ಥರ ಇದ್ದಾವೆ. ಸೊ ಲೆಟ್ ಸ್ಟಾರ್ಟ್ ವಿತ್ ದಿ ಫಸ್ಟ್ ಕ್ವಶನ್. ಸೊ ಮೊದಲನೇದಾಗಿ ಏನು ಕೊಟ್ಟಿದ್ದಾನೆ ಅಂದರೆ A, B and C can do a work in 12, 15 and 20 days respectively. In how many days will they complete the same work together ಅಂತ. ಸೊ ಅವಾಗ ನಾನು ನಿಮ್ಗೆ ಹೇಳಿದ್ದೆ ಏನಂತ, 2 ವೇರಿಯೇಬಲ್ ಬಗ್ಗೆ ಪ್ರಾಬ್ಲಮ್ ಮಾಡಿಸಿದ್ದು, ಅದೇ ಥರ 3 ವೇರಿಯೇಬಲ್ದು. ಸೊ ಫಸ್ಟ್ನೇದಾಗಿ ನಾವು ಒಂದು ಮೆಥಡ್ 1. ಸೊ ನಾನು 1 ಪ್ರಾಬ್ಲಮಿಗೆ ಫಸ್ಟ್ನೇ ಪ್ರಾಬ್ಲಮ್ಗೆ ಏನು ಮಾಡ್ತೀನಿ, 2 ಮೆಥಡ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸೆಕೆಂಡ್ ಪ್ರಾಬ್ಲಮಿಂದ ನಾನು ಒಂದೇ ಮೆಥಡ್ನ ಯೂಸ್ ಮಾಡ್ತೀನಿ. ಸೊ ನಿಮ್ಗೆ ಯಾವ ಮೆಥಡ್ ಅನುಕೂಲ ಆಗುತ್ತಲ್ಲ ಅದೇ ಮೆಥಡ್ನ ಫಾಲೋ ಮಾಡಿರಿ. ಸೊ ಫಸ್ಟ್ನೇದಾಗಿ ನಾವು ಫಾರ್ಮುಲಾ ಮೆಥಡ್ ನೋಡೋಣ. ಫಾರ್ಮುಲಾ ಮೆಥಡ್. ಸೊ ಇನ್ ಫಾರ್ಮುಲಾ ಮೆಥಡು ನಮಗೆ ಎದ್ ವ್ಯಾಲ್ಯೂ ಎಷ್ಟೈತಿ, 15, ಕರೆಕ್ಟ್ ಅಲ್ಲ? ಬಿದ್ ವ್ಯಾಲ್ಯೂ ಎಷ್ಟೈತಿ, ಸಾರಿ ಎದ್ ವ್ಯಾಲ್ಯೂ 12 ಅಲ್ಲ. ಸೊ ಎದ್ ವ್ಯಾಲ್ಯೂ 12, ಬಿದ್ ವ್ಯಾಲ್ಯೂ ಎಷ್ಟೈತಿ 15, ಅದೇ ಥರ ಸಿದ್ ವ್ಯಾಲ್ಯೂ ಎಷ್ಟೈತಿ 20. ಸೊ ಇವು 3 ABC ವ್ಯಕ್ತಿಗಳು ಬೇರೆ ಬೇರೆ ದಿನದಲ್ಲಿ ಒಂದು ಕೆಲಸನ ಕಂಪ್ಲೀಟ್ ಮಾಡಿದಾಗ ಅವರು 3 ಅದೇ ಕೆಲಸವನ್ನು ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ದಿನ ಟೈಮ್ ತೊಗೊತಾರೆ ಅಂತ ಕೇಳಿದಾರಲ್ಲ. ಸೊ ನಮಗೆ 3 A ಪ್ಲಸ್ B ಪ್ಲಸ್ C ಇವ್ರದ್ದು ಟೈಮ್ ಕಂಡುಹಿಡಬೇಕಂದ್ರೆ ನಾನು ನಿಮ್ಗೆ ಹೇಳಿದ್ದೆ XYZ ಡಿವೈಡೆಡ್ ಬೈ XY ಪ್ಲಸ್ YZ ಪ್ಲಸ್ ZX ಅಂತ ಏನು ಮಾಡ್ಬೇಕು, ನಾವು ಫಾರ್ಮುಲಾನ ಅಪ್ಲೈ ಮಾಡಬೇಕು, ಕರೆಕ್ಟ್ ಅಲ್ಲ? ಸೊ ನಾವು ಈ ಫಾರ್ಮುಲಾನ ಅಪ್ಲೈ ಮಾಡಿದರೆ ಏನು ಬರುತ್ತೆ ನೋಡ್ರಿ. ಸೊ ನಮಗೆ ಟೈಮಿಂಗ್ ಬೇಕು ಅವ್ರು 3 ಜೊತೆಯಲ್ಲಿ ಕೆಲಸ ಮಾಡಿದಾಗ, ಕರೆಕ್ಟ್ ಅಲ್ಲ? ಸೊ ಆದ್ದರಿಂದ X ಅಂದ್ರೇನು 12, ಸೊ ಅಂದರೆ ಅದೇ ಥರ Y ಅಂದ್ರೇನು 15. ಸೊ ನಾನು ABC ಏನೋ ತೊಗೋಬೋದಿತ್ತು. ಸೊ ನಿಮಗೆ ಕನ್ಫ್ಯೂಸ್ ಆಗಲ್ಲ ಅಂದರೆ ABCನೂ ತೊಗೋಬೋದು ನಾನು, ಯಾಕಂದರೆ ನಾನು XYZ ಅಂತ ತೊಗೊಂಡಿನಿ. ಅದೇ ಥರ C ಅಂದ್ರೇನು 20. ಸೊ XY ಅಂದ್ರೇನು 12 ಇಂಟು 15 ಪ್ಲಸ್ ಅದೇ ಥರ YZ ಅಂದ್ರೇನು 15 ಇಂಟು 20 ಪ್ಲಸ್ ಸೊ ZX ಅಂದ್ರೇನು ಯಾವುದು 12 ಇಂಟು 20 ಅಂತ. ಸೊ ಆದ್ದರಿಂದ ನಮಗಿಲ್ಲಿ ನೋಡಿ, ಇದನ್ನು ನೀವು ಗುಣಾಕಾರ ಮಾಡಿರೋ ಬರಿಬೋದು, ಇಲ್ಲ ಹಾಗೆ ಆ್ಯಸ್ ಇಟ್ ಈಸ್ ಬರೀರಿ. ಯಾಕಂದರೆ ನೀವು ಹಾಗೆ ಬರೆದ್ರೆ ಏನಾಗುತ್ತೆ, ನಿಮಗೆ ಈಸಿಯಾಗಿ ಕಟ್ತಾ ಹೋಗುತ್ತೆ. ಇಲ್ಲ ನೀವು ಗುಣಾಕಾರ ಮಾಡಿ ಬರೆದ್ರೆ ಮತ್ತೆ ಟೈಮ್ ಎಷ್ಟಾಗುತ್ತೆ. ಇದನ್ನು ಗುಣಾಕಾರ ಮಾಡಿ 12 ಇಂಟು 15 ಎಷ್ಟಾಗುತ್ತೆ, 12 30, 3 ಕೈಲ 15 15 18 180 ಪ್ಲಸ್ 15 30 300 ಪ್ಲಸ್ ಅದೇ ಥರ 12 24 240, ಕರೆಕ್ಟ್ ಅಲ್ಲ? ಆದ್ದರಿಂದ ನಾವು ನೋಡಿ ಇಲ್ಲಿ ಇದು ಫಸ್ಟ್ ಇದನ್ನು ಕೂಡಿಸ್ಕೊಂಡ್ಬಿಡಿ. 180 300 ಎಷ್ಟಾಗುತ್ತೆ, 480. 480ರಲ್ಲಿ 480ರಲ್ಲಿ 240 ಕೂಡಿಸಿದಾಗ ನಮಗೇನಾಗುತ್ತೆ 12 720 ಆಗುತ್ತೆ. ಆದ್ದರಿಂದ 12 ಇಂಟು 15 ಇಂಟು 20 ಡಿವೈಡ್ ಬೈ 720. ಸೊ 1 0 1 0 ಕ್ಯಾನ್ಸಲ್, ಕರೆಕ್ಟ್ ಅಲ್ಲ? 12 1 12 12 72 ಮತ್ತು ಅದೇ ಥರ 2 1 2 3 3 1 3 5. ಸೊ ಆದ್ದರಿಂದ A ಮತ್ತು B ಮತ್ತು C ಅವರು ಒಟ್ಟಿಗೆ ಒಂದು ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸ್ಬೋದು, ಕೊಟ್ಟಿರುವಂಥ ಕೆಲಸವನ್ನು 5 ದಿನದಲ್ಲಿ ಮುಗಿಸ್ಬೋದು. ಸೊ ನಮಗೇನಾಗುತ್ತೆ, ಇದು ಆನ್ಸರ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಇದು ನಿಮಗೆ ಫಾರ್ಮುಲಾ ಮೆಥಡ್ ಆಯಿತು. ಸೊ ನಾನು ನಿಮಗೆ ಇನ್ನೊಂದು ಶಾರ್ಟ್ಕಟ್ ಅಪ್ರೋಚ್ನ ಹೇಳಿದ್ದೆ, ಕರೆಕ್ಟ್ ಅಲ್ಲ? ಸೊ ಆ ಥರ ನೀವು ಹೆಂಗೆ ಮಾಡ್ಬೋದು ಅಂತಂದರೆ, ಸೊ ನಾನು ಆಲ್ರೆಡಿ ನಿಮಗೆ 2 ವೇರಿಯೇಬಲ್ ಬಗ್ಗೆ ಹೇಳಿದ್ದೀನಿ. ಸೊ ಅದೇ ಥರನೇ ಇರುತ್ತೆ. ಸೊ ಮೆಥಡ್ 2 ಏನಂತ ಎಕ್ಸಾಮ್ ಅಪ್ರೋಚ್ ಅಂತ ಅಂದ್ಕೊಳ್ಳಿ, ಅಥವಾ ನಿಮಗೆ
LCM ಮೆಥಡ್ ಕೂಡ ಅಂದ್ಕೊಳ್ಳಿ. ಸೊ ನಿಮ್ಗೆ ಯಾವ್ದು ಮೆಥಡ್ ಅನ್ಸುತ್ತೆ ಅದನ್ನು ಹೇಳ್ಬೋದು. ಸೊ ಎ ಎಷ್ಟು ದಿನ ತೊಗೊತಾನೆ ಒಂದು ಕೆಲಸ ಮಾಡೋಕ್ಕೆ 12 ದಿನ, ಬಿ ಎಷ್ಟು ದಿನ ತೊಗೊತಾನೆ 15 ದಿನ ತೊಗೊತಾನೆ ಅದೇ ಕೆಲಸ ಮಾಡೋಕ್ಕೆ, ಸಿ ಎಷ್ಟು ದಿನ ತೊಗೊತಾನೆ ಅದೇ ಕೆಲಸ ಮಾಡೋಕ್ಕೆ 20 ಡೇಸ್. ಸೊ ನಮಗೆ ಇವು ಮೂರದ್ದು ಬೇರೆ ಬೇರೆ ದಿನಗಳದ್ದು ಕೊಟ್ಟಿದ್ದಾನೆ ಇಲ್ಲಿ. ಅವು ಮೂರದ್ದು ನಮ್ಗೆ LCM ತೆಗೆದ್ರೆ ಎಷ್ಟಾಗತ್ತೆ 60 ಆಗುತ್ತೆ. ಸೊ ನಿಮ್ಗೆ 60 ಹೆಂಗೆ ಬಂತಂದು ಗೊತ್ತಿಲ್ಲ ಅಂದರೆ ನೀವೇನು ಮಾಡಿರಿ ಗೊತ್ತಾ, 12, 15 ಮತ್ತು 20. ಸೊ ಇಟ್ರಿ LCM ತೆಗಿಬೇಕು. ಹೆಂಗೆ ತೆಗಿಬೇಕಪ್ಪ ಅಂದರೆ ಫಸ್ಟ್ನೇದಾಗಿ ನಮಗೆ 5ರಿಂದ ಕಡ್ತಾ ಹೊಡೀರಿ. ಸೊ 5ರ ಮಗ್ಗಿಯಲ್ಲಿ ಯಾವುದು 15 ಮತ್ತು 20 ಬರುತ್ತಲ್ಲ. ಸೊ 12 ಬರಲ್ಲ ಅಂದರೆ ಆ್ಯಸ್ ಇಟ್ ಈಸ್ ಬರೀರಿ. 5 3 15, 5 4 20. ಮತ್ತು ನೋಡಿ 4ರ ಮಗ್ಗಿಯಿಂದ 12 ಹೋಗುತ್ತೆ. ಸೊ 4 3 12, 3 ಆ್ಯಸ್ ಇಟ್ ಈಸ್, 3 4 1 4. ಅದೇ ಥರ ಮತ್ತೆ 3 ತೆಗೆದ್ರೆ ಸೊ ಎಲ್ಲ ಒಂದೊಂದು ಆಗುತ್ತೆ. ಆದರೆ ನಮಗೆ LCM ಏನೇನು ಬರುತ್ತೆ ಅಂದರೆ LCM ಸೊ 5 × 4 × 3, 5 4 20, 23 60. ಸೊ ನಮಗೇನಾಗುತ್ತೆ LCM 60 ಸಿಗುತ್ತೆ. ಈ ಥರ ಮಾಡ್ಬೋದು. ಇಲ್ಲ ಇನ್ ಕೇಸ್ ನಿಮ್ಗೆ LCM ಕಂಡಿಡೋದು ಗೊತ್ತಾಗಲಿಕ್ಕೆ ನಾವು ಈಗ ನೋಡಿ 12, 15, 20. 20 ಯಾವ ದೊಡ್ಡ ಸಂಖ್ಯೆ ಯಾವ್ದು ಇರುತ್ತಲ್ಲ 20. ಆ 20ರ ಮಗ್ಗಿಯಲ್ಲಿ ಇವು 20ರದ್ದು ಮಗ್ಗಿ ಒಳಗೆ ಒಂದು ಸಂಖ್ಯೆ ಬರುತ್ತಲ್ಲ ಆ ಸಂಖ್ಯೆ ಇವು ಎರಡು ಸಂಖ್ಯೆ ಒಳಗೆ ಬರಬೇಕು. ಯಾವುದು 12 ಮತ್ತು 15 ಒಳಗೆ ಬರಬೇಕು. ಸೊ 22 40, 40 ಈ ಮಗ್ಗಿ ಇವೆರಡರಲ್ಲಿ ಬರುತ್ತಾ ಬರಲ್ಲ. 23 60, 60 ಎಂಬುದು 12ರಲ್ಲಿ ಕೂಡ ಬರುತ್ತೆ ಮತ್ತು 15ರಲ್ಲಿ ಕೂಡ ಬರುತ್ತೆ. ಆದ್ದರಿಂದ ನಾವು 60ನ್ನು ತೊಗೊಂಡಿವಿ. ಸೊ ನೋಡಿಲ್ಲ ಎಷ್ಟೆಷ್ಟಲೇ 60, 12 ಎಷ್ಟಲೇ 60, 12 5 60 ಮತ್ತು 15 4 60. ಅದೇ ಥರ 23 60. ಸೊ ನಾನು ನಿಮ್ಗೆ ಹೇಳಿದೆ ಇದು ಟೈಮ್, ಇದು ಎಫಿಷಿಯನ್ಸಿ ಅಂತ ಹೇಳುತ್ತೆ. ಇದು ಮತ್ತು ಏನಾಗುತ್ತೆ ಟೋಟಲ್ ವರ್ಕ್ ಅಂತ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಆದ್ದರಿಂದ ನಮಗೇನು ಕೇಳಿದಾರೆ ಅಂದರೆ ಅವ್ರು ಮೂವರು ಅದೇ ಕೆಲಸವನ್ನು ಇಷ್ಟು ದಿನದಲ್ಲಿ ಮಾಡ್ಬೋದು ಅಂತ. ಸೊ ಆದ್ದರಿಂದ ನಮಗೆ ಟೈಮ್ ಬೇಕು. ಯಾರ್ದು A + B + C ಈ ಮೂವರದ್ದು ಟೈಮಿಂಗ್ ಬೇಕಂದರೆ ನಾವೇನು ಮಾಡಬೇಕು ಟೋಟಲ್ ವರ್ಕ್ ಅಂತ ಎಫಿಷಿಯನ್ಸಿಯಿಂದ ಡಿವೈಡ್ ಮಾಡಬೇಕು. ಸೊ ಟೋಟಲ್ ವರ್ಕ್ ಎಷ್ಟು 12. ಸೊ ಎಫಿಷಿಯನ್ಸಿ ನೋಡಿರಿ ಮೂವರದ್ದು ಎಫಿಷಿಯನ್ಸಿ ಎಷ್ಟೈತಿ 5 4 3. ಸೊ ಇವನ್ನು ಕೂಡಿಸಿದ್ರೆ ನಮಗೇನಾಗುತ್ತೆ 5 4 9 9 3 12 ಅಂತ. ಆದ್ದರಿಂದ 12 1 12 5. ಸೊ ನಮಗೆ 5 ಡೇಸ್ ಬರುತ್ತೆ. ಸೊ ನಾನು ಎರಡೂ ಮೆಥಡ್ನ ತಿಳಿಸಿದ್ದೀನಿ. ನಿಮ್ಗೆ ಯಾವುದು ಈಸಿ ಮೆಥಡ್ ಅನಿಸುತ್ತಲ್ಲ ಅದನ್ನು ನೀವು ಫಾಲೋ ಮಾಡ್ಬೋದು. ಸೊ ನೆಕ್ಸ್ಟ್ ಅದೇ ಥರ ನೋಡಿ ಇಲ್ಲಿ ABC ಕ್ಯಾನ್ ಡೂ ಎ ವರ್ಕ್ ಇನ್ 4, 20 and 60 days respectively. Working together they can complete 1/3 of work in how many days ಅಂತ. ಸೊ ಸೇಮ್ ಅದೇ ಥರನೇ ಸ್ವಲ್ಪ ಇಲ್ಲಿ ಲಾಸ್ಟಿಗೆ ಒಂದು ಏನಂತ ಚೇಂಜಸ್ ಕೊಡ್ತಾನೆ ಅಂತ. ಈಗ A ಏನು ಮಾಡ್ತಾನೆ ಒಂದು ಕೆಲಸ 4 ಡೇಸಲ್ಲಿ ಮುಗಿಸ್ತಾನೆ. B ಅದೇ ಕೆಲಸವನ್ನು 20 ಡೇಸಲ್ಲಿ ಮುಗಿಸ್ತಾನೆ. ಅದೇ ಥರ C ಎಷ್ಟು ದಿನದಲ್ಲಿ ಮುಗಿಸ್ತಾನೆ 60 ಡೇಸಲ್ಲಿ. ಸೊ ನಮಗೆ ಈ ಮೂರದ್ದು LCM ತೆಗೆದ್ರೆ ಎಷ್ಟಾಗತ್ತಪ್ಪ. ಸೊ ನಮ್ಮ ಮೂರದ್ದು LCM ಅಂದರೆ ಎಷ್ಟಾಗುತ್ತೆ 60 ಆಗುತ್ತೆ. ಯಾಕಂದರೆ ದೊಡ್ಡ ಸಂಖ್ಯೆ ಐತಿ 60. ಈ 60 ಎಂಬುದು 4 ಮತ್ತು 20ರಲ್ಲಿ ಬರುತ್ತೆ. ಆದ್ದರಿಂದ 4 15 60, 23 60 ಮತ್ತು 61 60 ಕರೆಕ್ಟ್ ಅಲ್ಲ. ಆದ್ದರಿಂದ ನೋಡಿಲ್ಲ ನಮಗೆ ಮೂವರದು ಟೈಮ್ ಪೀರಿಯಡ್ ಕಂಡುಹಿಡಬೇಕು. ಅದು 1/3 ಆಫ್ ದಿ ವರ್ಕ್ ಆಗಿರ್ಬೇಕು ಟೋಟಲ್ ವರ್ಕಿಗೆ. ಆದ್ದರಿಂದ T ಆಫ್ A + B + C ನಮಗೆ ಟೈಮ್ ಕಂಡುಹಿಡಬೇಕು. ಯಾವುದು A + Bದು. ಆದ್ದರಿಂದ 60 ಟೋಟಲ್ ವರ್ಕ್ ಎಷ್ಟೈತಿ 60 ಕರೆಕ್ಟಲ್ಲ. ಈ ಟೋಟಲ್ ವರ್ಕ್ಗೆ 1/3 ಕಂಡುಹಿಡಬೇಕು. ಯಾವುದ್ರದ್ದು ಅವು ಮೂವರದು ವರ್ಕ್. ಆದ್ದರಿಂದ ಮೂವರದು ಎಫಿಷಿಯನ್ಸಿ ಎಷ್ಟಿರುತ್ತೆ 15 + 3 18, 18 + 1 19. ಆದ್ದರಿಂದ ನಮಗೆ ನೋಡ್ರಲ್ಲಿ 3 1 3 20. ಸೊ 20 / 19 ಬರುತ್ತೆ. ಯಾವುದು ಆಪ್ಷನ್ ಆಗಿರುತ್ತೆ ನಮಗೆ ಆಪ್ಷನ್ ನಂಬರ್ ಯಾವುದು 20 / 19. 20 / 19 15 4 60, 23 60, 61. ಸೊ ಆಪ್ಷನ್ ಏನಾದರೂ ಮಿಸ್ಟೇಕ್ ಆಗೈತಾ? ಐ ಥಿಂಕ್ ಆಪ್ಷನ್ ಮಿಸ್ಟೇಕ್ ಇರಬೇಕು ಇದರಲ್ಲಿ. ಸೊ ನೋಡಿ ಇದು ಈ ಎಲ್ಲ ಕ್ವಶನ್ಸ್ಗಳು ಪ್ರಿವಿಯಸ್ ಇಯರಲ್ಲಿ ಕೇಳಿದಂತ. ಸೊ ಆಪ್ಷನ್ ನಂಬರ್ ಯಾವುದು D ಇಸ್ ದಿ ರೈಟ್ ಆನ್ಸರ್. ಸೊ ಇಲ್ಲಿ ನೀವು ಒಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿ ಏನು ಇಲ್ಲಿ 1 ಅಂತ ಬರ್ಕೊಳ್ಳಿ. ಸೊ ಆದ್ದರಿಂದ ನಮ್ಗೆ ಯಾವುದಾಗತ್ತೆ ಆನ್ಸರು 20 / 19 ಇಸ್ ದಿ ರೈಟ್ ಆನ್ಸರ್. ಸೊ ಇನ್ನೊಂದ್ಸರಿ ವೆರಿಫೈ ಮಾಡಿ ನೋಡಿ ದೇ ಕ್ಯಾನ್ ಕಂಪ್ಲೀಟ್ 1/3 ಆಫ್ ದಿ ವರ್ಕ್. 1/3 ವರ್ಕ್ ಇನ್ ಹೌ ಮೆನಿ ಡೇಸ್ ಅಂತ. 1/3 ಅಂದರೆ ಏನಾಗುತ್ತೆ 20 ಆಗುತ್ತೆ ಕರೆಕ್ಟ್ ಅಲ್ಲ. 20 / 19. ಸೊ ಅದು ಆ್ಯಕ್ಚುಲಿ ಅದು 19 ಅದು 9 ಅಲ್ಲ. ಸೊ ನಾನು ಟೈಪ್ ಮಾಡೋದ್ರಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಮಾಡಿರಬೇಕು. ಸೊ ನೆಕ್ಸ್ಟ್ ಅದೇ ಥರ ಥರ್ಡ್ ಪ್ರಾಬ್ಲಮ್ ನೋಡಿ ವರ್ಕಿಂಗ್ ಟುಗೆದರ್ ABC ಕ್ಯಾನ್ ಕಂಪ್ಲೀಟ್ ಎ ಪೀಸ್ ಆಫ್ ವರ್ಕ್ ಇನ್ 3 ಡೇಸ್ ಅಂತ. ಅಂದರೆ ಮೂವರು ಕೂಡಿ ಒಂದು ಕೆಲಸವನ್ನು 3 ಡೇಸಲ್ಲಿ ಮುಗಿಸ್ತಾರೆ. A ಕಂಪ್ಲೀಟ್ಸ್ ದ ಸೇಮ್ ವರ್ಕ್ ಇನ್ 24 days and B ಕಂಪ್ಲೀಟ್ಸ್ ಇಟ್ ಇನ್ 6 days. ಹೌ ಮೆನಿ ಡೇಸ್ ವಿಲ್ C ಅಲೋನ್ ಟೇಕ್ ಟು ಕಂಪ್ಲೀಟ್ ದ ಸೇಮ್ ವರ್ಕ್ ಅಂತ. ಅಂದರೆ ಈ ಮೂವರು ಕೂಡಿ ಒಂದು ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸ್ತಾರೆ 3 ಡೇಸಲ್ಲಿ. ಅದೇ ಕೆಲಸವನ್ನು A ಎಷ್ಟು ದಿನದಲ್ಲಿ ಮುಗಿಸ್ತಾನೆ 24 ಡೇಸಲ್ಲಿ. ಅದೇ ಥರ B ಅದೇ ಕೆಲಸವನ್ನು ಮುಗಿಸೋಕೆ ಎಷ್ಟು ದಿನ ತೊಗೊತಾನಂತೆ 6 ಡೇಸ್ ತೊಗೊತಾನಂತೆ.
ಆದ್ದರಿಂದ ನಮಗೆ ಸಿ ಎಷ್ಟು ಬಂತು ಅಂತ ಟೈಮು ಆ ಕೆಲಸ ಮುಗಿಸಿ ಕಂಡುಹಿಡಿಬೇಕು ನಾವು. ಕಂಡುಹಿಡಿಬೇಕು ನಾವು ಮಾಡ್ಬೇಕು ಫಸ್ಟ್ನೇದಾಗಿ ಈ ಮೂರದ್ದು ಎಲ್ ಸಿ ಎಮ್ ತೊಗೋಬೇಕು, ಕರೆಕ್ಟಲ್ಲ. ಆದ್ದರಿಂದ ನೋಡಿರಿ ನಮಗೆ ಎಲ್ ಸಿ ಎಮ್ ಏನಾಗುತ್ತೆ ಇದರದ್ದು 3, 24, 6ರದ್ದು ಎಲ್ ಸಿ ಎಮ್ ಏನಾಗುತ್ತೆ 24 ಆಗುತ್ತೆ. ಸೊ ನನಗೆ ಹೆಂಗೆ ಗೊತ್ತಾಯಿತು? ಸೊ 24 ಇದರಲ್ಲಿ ದೊಡ್ಡ ಸಂಖ್ಯೆ. ಸೊ 24 ಒಂದಲೇ 24 ಬಂದರೆ ಈ 3 ಮತ್ತು 6ರಲ್ಲಿ ಮಗ್ಗಿಯಲ್ಲಿ ಬರುತ್ತಿಲ್ಲ 24 ಬರುತ್ತೆ. ಆದ್ದರಿಂದ ನಾವು 24ನ ಡೈರೆಕ್ಟ್ ತೊಗೋಬೋದು. ಸೊ 3 8 24, 24 ಒಂದಲೇ ಮತ್ತು 6 4 24. ಸೊ ನೋಡಿ ನಮಗೆ ಇಲ್ಲಿ, ಸೊ ನಾನು ನಿನ್ನೇನು ಕೂಡ ಹೇಳಿದ್ದೆ ಈ ಥರ ಬಂದರೆ ನಾವು ಹಿಂಗೆ ಮಾಡೋಂತ. ಈಗ ನಮಗೆ ಎ ಎಫಿಷಿಯನ್ಸಿ ಗೊತ್ತಾಯಿತು 1, ಪಿ ಎಫಿಷಿಯನ್ಸಿ ಎಷ್ಟೈತೆ 4, ನಮಗೆ ಸಿ ಎಫಿಷಿಯನ್ಸಿ ಗೊತ್ತಿಲ್ಲ ಅಂದರೆ, ಆದ್ದರಿಂದ ನಮಗೆ ಇಲ್ಲಿ ನೋಡಿ ನಿಮಗೆ ಬರ್ತು ತೋರಿಸ್ತೀನಿ A + B + C = 8. ಈ 3 ಎಫಿಷಿಯನ್ಸಿ ಎಷ್ಟೈತಿ 8 ಐತಿ. ಅದರಲ್ಲಿ ಎ ಎಫಿಷಿಯನ್ಸಿ ಎಷ್ಟೈತಿ ನಮಗೆ 1 ಐತಿ, ಮತ್ತು ಬಿ ಎಫಿಷಿಯನ್ಸಿ 4 + ಸಿ ಎಫಿಷಿಯನ್ಸಿ ನಮಗೆ ಗೊತ್ತಿಲ್ಲ ಅಂದರೆ ಸಿ ಆ್ಯಸ್ ಇಟ್ ಈಸ್ ಬರೋದು 8 ಬರ್ರಿ. ಆದ್ದರಿಂದ ನಮಗೆ ಸಿ ಎಫಿಷಿಯನ್ಸಿ ಎಷ್ಟು ಬರುತ್ತೆ 8 - 5. ಸೊ ನಮಗೆ ಸಿ ಎಫಿಷಿಯನ್ಸಿ ಎಷ್ಟಾಗುತ್ತೆ 8 - 5. ಸೊ ಆದ್ದರಿಂದ ನಮಗೆ ಸಿ ಎಫಿಷಿಯನ್ಸಿ ಎಷ್ಟು ಬರುತ್ತೆ 3 ಬರುತ್ತೆ. ಸೊ ನಮಗೆ ಅವನೇನು ಕೊಟ್ಟಿದ್ದಾನೆ ಅಂದರೆ ಹೌ ಮೆನಿ ಡೇಸ್ ವಿಲ್ ಸಿ ಅಲೋ ಟೇಕ್ ಟು ಕಂಪ್ಲೀಟ್ ದ ಸೇಮ್ ವರ್ಕ್ ಅಂತ. ಈಗ ಸಿ ಎಫಿಷಿಯನ್ಸಿ ಎಷ್ಟು ಬಂತು 3 ಬಂತು, ಟೋಟಲ್ ವರ್ಕ್ ಎಷ್ಟೈತಿ 24 ಐತಿ. ಸೊ ಅದೇ ಕೆಲಸವನ್ನು ಸಿ ಎಷ್ಟು ದಿನದಲ್ಲಿ ಮುಗಿಸ್ಬೋದು ಅಂತ. ಆದ್ದರಿಂದ ಟೋಟಲ್ ವರ್ಕ್ ಡಿವೈಡ್ ಬೈ ಸಿ ಎಫಿಷಿಯನ್ಸಿ ಅಂತ, ಎಫಿಷಿಯನ್ಸಿ ಆಫ್ ದಿ ಸಿ, ಕರೆಕ್ಟಲ್ಲ. ಸೊ ಟೋಟಲ್ ವರ್ಕ್ ಎಷ್ಟೈತಿ 24, ಸಿ ಎಫಿಷಿಯನ್ಸಿ ಎಷ್ಟೈತಿ 3. 3ಇಂದ ಡಿವೈಡ್ ಮಾಡಿದ್ರೆ ನಮಗೆ ಏನಾಗುತ್ತೆ 8 ಡೇಸ್ ಸಿಗುತ್ತೆ. ಯಾವ್ದು ಆಪ್ಷನು? ಸೊ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಅದೇ ಥರನೇ ಸೊ ಸೇಮ್ 4th ಪ್ರಾಬ್ಲಮ್ ನೋಡಿ ಏನಿದೆ. ಎ ಕ್ಯಾನ್ ಕಂಪ್ಲೀಟ್ 1/3 ಆಫ್ ವರ್ಕ್ ಇನ್ 5 days. ಬಿ ಕ್ಯಾನ್ ಡೂ 2/5 ಆಫ್ ದಿ ವರ್ಕ್ ಸೇಮ್ ವರ್ಕ್ ಇನ್ 10 days. ದೇ ವರ್ಕ್ ಟುಗೆದರ್ ಫಾರ್ 6 days. ದ ರಿಮೈನಿಂಗ್ ವರ್ಕ್ ಈಸ್ ಕಂಪ್ಲೀಟೆಡ್ ಬೈ ಸಿ ಇನ್ 18 days ಅಂತ. ಸೊ ಸಿ ಅಲೋನ್ ವಿಲ್ ಡೂ ದ ಸೇಮ್ ವರ್ಕ್ ಇನ್ ಅಂತ. ಸೊ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೆ ಈ ಕ್ಯಾನ್ ಡೂ 1/3 ಆಫ್ ದಿ ವರ್ಕ್ ಕೊಟ್ಟಾಗ ನಾವು ಇದನ್ನು ಹೆಂಗೆ ತೊಗೊಳ್ಳೋಂತ. ಎ ಒಂದು ಕೆಲಸವನ್ನು ಮಾಡೋಕ್ಕೆ 1/3 ವರ್ಕ್ ಮಾಡೋಕ್ಕೆ 1/3 ಪಟ್ಟು ವರ್ಕ್ನ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊತಾನ 5 days ತೊಗೊತಾನಂತ. ಸೊ ನಮಗೆ ಈ ಒಂದು ಫುಲ್ ವರ್ಕಲ್ಲಿ 1/3 ಪಾರ್ಟ್ ವರ್ಕ್ ಮಾಡೋಕ್ಕೆ 5 ದಿನ ತೊಗೊಂಡ್ರೆ, ಅದೇ ಒಂದು ಫುಲ್ ವರ್ಕ್ ಮಾಡೋಕ್ಕೆ ಎಷ್ಟು ದಿನ ತೊಗೊತಾನಂತ ಒಂದು ಫುಲ್ ವರ್ಕ್, ಕರೆಕ್ಟಲ್ಲ. 1/3 ಬದಲು ಅದು ಫುಲ್ ವರ್ಕ್ ಮಾಡೋಕ್ಕೆ ಎಷ್ಟು ದಿನ ತೊಗೊತಾನೆ, ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3 × 15 ದಿನ ತೊಗೊತಾನೆ, 15 ದಿನ. ಅದೇ ಥರ ಸೊ ಬಿ ಒಂದು ಎಷ್ಟು 2/5 ಪಾರ್ಟ್ ವರ್ಕ್ನ ಮಾಡೋಕ್ಕೆ 2/5 ಪಾರ್ಟ್ ವರ್ಕ್ ಮಾಡೋಕ್ಕೆ ಎಷ್ಟು ದಿನ ತೊಗೊಂತಾನೆ 10 days ತೊಗೊಂಡ್ರೆ ನಮಗೆ ಒಂದು ಫುಲ್ ವರ್ಕ್ ಮಾಡೋಕ್ಕೆ ಎಷ್ಟು ದಿನ ತೊಗೊತಾನಪ್ಪ ಅಂದರೆ 2 1 2 5. ಆದ್ದರಿಂದ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಏನು ಸಿಗುತ್ತೆ 25 days ಸಿಗುತ್ತೆ. 25 days ಸಿಗುತ್ತೆ, ಕರೆಕ್ಟಲ್ಲ. ಈಗ ಅವರಿಬ್ಬರು ಏನು ಮಾಡ್ತಾರೆ ಕೆಲಸ ಮಾಡ್ತಾರಂತೆ. ಸೊ ಆವಾಗ ಎದ ಟೈಮಿಂಗ್ ಎಷ್ಟೈತಿ 15 ಮತ್ತು ಬಿದ ಟೈಮಿಂಗ್ ಎಷ್ಟೈತಿ, ಬಿದ ಟೈಮಿಂಗ್ 25 ಅಂತ, ಕರೆಕ್ಟಲ್ಲ. ಸೊ ನಮ್ಗೆ ಇಷ್ಟು ಬಂದಮೇಲೆ ಇವು ಎ ಮತ್ತು ಬಿದು ಏನಂತ ಎಲ್ ಸಿ ಎಮ್ ತೆಗೀರಿ 15 ಮತ್ತು 25. ಎಲ್ ಸಿ ಎಮ್ ಏನು ಬರುತ್ತೆ ನಮಗೆ 75 ಬರುತ್ತೆ. ಯಾಕಂದರೆ 25 ದೊಡ್ಡ ಸಂಖ್ಯೆ, ಅದರಲ್ಲಿ ಮಗ್ಗಿಯನ್ನು ಗುಣಾಕಾರ ಮಾಡ್ಕೊಂಡು ತೋರಿ ನೀವು 25 2 50 15 ಬರುತ್ತಾ ಬರಲ್ಲ, 25 3 75 ಎಂಬುದು 15 ಮಗ್ಗಿಲಿ ಬರುತ್ತೆ. ಅದರಿಂದ 75 ಎಲ್ ಸಿ ಎಮ್. ಸೊ 15 5 75, 25 3 75. ಇಷ್ಟಾದಮೇಲೆ ಏನಂತ ಕೊಟ್ಟಿದ್ದಾರೆ ದ ರಿಮೈನಿಂಗ್ ವರ್ಕ್ ಇಸ್ ಕಂಪ್ಲೀಟೆಡ್ ಬೈ ಸಿ ಅಂತ. ಅಂದರೆ ಅವರಿಬ್ಬರು 6 ದಿನ ಕೆಲಸ ಮಾಡ್ತಾರಂತ. ಸೊ ಆದ್ದರಿಂದ ಒಂದು ಟೈಮ್ ಲೈನ್ ಹಾಕ್ಕೊಳ್ಳಿ. ಏನಂತ ಈ ಥರ ಒಂದು ಟೈಮ್ ಲೈನ್ ಹಾಕ್ಕೊಂಡು ಏನು ಮಾಡ್ತಾರೆ ಫಸ್ಟ್ನೇದಾಗಿ ಎ ಮತ್ತು ಬಿ ಎಷ್ಟು ದಿನ ಕೆಲಸ ಮಾಡ್ತಾರಂತೆ, ಎಷ್ಟು ದಿನ 6 days. ಆಮೇಲೆ ಅವರು ಎ ಮತ್ತು ಬಿ 6 ದಿನ ಕೆಲಸ ಮಾಡಿದ್ಮೇಲೆ ದ ರಿಮೈನಿಂಗ್ ವರ್ಕ್ ಇಸ್ ಕಂಪ್ಲೀಟೆಡ್ ಬೈ ಸಿ ಅಂತ. ಸೊ ರಿಮೈನಿಂಗ್ ಉಳಿದಿದ್ದ ಕೆಲಸವನ್ನು ಯಾರು ಮಾಡ್ತಾರೆ ಇಲ್ಲಿ ಸಿ ಮಾಡ್ತಾರಂತೆ. ಸೊ ಉಳಿದಿದ್ದು ಏನು ಕೆಲಸ ಉಳಿತಲ್ಲ, ಉಳಿದಿದ್ದು ಏನು ಕೆಲಸ ಉಳಿತ ಅದನ್ನೇ ಸಿ ಮಾಡ್ತಾನೆ. ಎಷ್ಟು ಟೈಮಲ್ಲಿ ಮಾಡ್ತಾನೆ ಗೊತ್ತಿಲ್ಲ, ಕರೆಕ್ಟಲ್ಲ. ಸೊ ಎಷ್ಟು ಟೈಮಲ್ಲಿ ಮಾಡ್ತಾನೆ ಅಂತ ಅದು ಕೊಟ್ಟಿದ್ದಾನೆ, ಸಾರಿ 18 ಕೊಟ್ಟಿದ್ದಾನೆ. ಸೊ ಸಿ ಎಫಿಷಿಯನ್ಸಿ ನಮಗೆ ಗೊತ್ತಿಲ್ಲ. ಸೊ ನೀವು ಆಸ್ ಇಟ್ ಇಸ್ ಇದನ್ನು ಬರ್ಕೊಂಡು ಇದ್ಕೊಂಡು ಇದು ಟೋಟಲ್ ವರ್ಕ್. ಆದ್ದರಿಂದ ಎ ಪ್ಲಸ್ ಬಿ ಅಂದರೆ ಏನೈತಿ ಎಫಿಷಿಯನ್ಸಿ 5 ಮತ್ತು 3, 5 3 ಕೂಡಿಸಿದ್ರೆ ಎಷ್ಟಾಗುತ್ತೆ ನೋಡ್ರಿ. ಇದನ್ನು ಟೈಮ್ ಅಂತ ಬರೀತೀನಿ ನಿಮಗೆ ಅರ್ಥ ಆಗಲಿಕ್ಕೆ. ಇದು ಎಫಿಷಿಯನ್ಸಿ ಮತ್ತು ಇದು ಟೋಟಲ್ ವರ್ಕ್. ಆದ್ದರಿಂದ ಎ ಮತ್ತು ಬಿದು ಎಫಿಷಿಯನ್ಸಿ ಎಷ್ಟೈತಿ 8 ಐತಿ. 8 × 6 48. ಸೊ 8 × 6 48, ಸಾರಿ 8 × 6 ಅಷ್ಟೇ ಬರೀತೀನಿ. ಮತ್ತು ಸಿದು ಎಷ್ಟೈತಿ ನಮಗೆ ಎಫಿಷಿಯನ್ಸಿ ಗೊತ್ತಿಲ್ಲ ಅಂದರೆ ಸಿನ ಆ್ಯಸ್ ಇಟ್ ಇಸ್ ಬರ್ರಿ. ಟೈಮ್ ಸಿದ ಟೈಮಿಗೆ ಎಷ್ಟೈತಿ 18 ಈಸ್ಗಳು ಟೋಟಲ್ ವರ್ಕ್ ಎಷ್ಟೈತಿ ನಮಗೆ ಇಲ್ಲಿ 75, ಕರೆಕ್ಟಲ್ಲ. ಆದ್ದರಿಂದ ಈ 48 ಎಂಬುದನ್ನು 75ರಲ್ಲಿ ಮೈನಸ್ ಮಾಡಿರಿ. ಸೊ ಸಿ × 18 ಈಸ್ಗಳು 75ರಲ್ಲಿ ನಮಗೆ 48 ತೆಗೆದಾಗ ನಮಗೇನು ಸಿಗುತ್ತೆ 7 6 4 27 ಡಿವೈಡ್ ಬೈ
27 ಸಿಗುತ್ತೆ. ಸೊ ಆದ್ದರಿಂದ ನಮಗೆ ಸಿ ವ್ಯಾಲ್ಯೂ ಏನು ಬರುತ್ತಪ್ಪ, ಸಿ ಎಫಿಷಿಯನ್ಸಿ ಬೇಕಿದ್ರೆ ನೆಕ್ಸ್ಟ್ ಸ್ಲೈಡಲ್ಲಿ ಬರ್ತೀನಿ, ಇಲ್ಲಿ ಜಾಗ ಆಗಲಿಕ್ಕಿಲ್ಲ. ಸೊ ಇದು ಸಿ ಇಂಟು 18 ಈಸ್ ಈಕ್ವಲ್ ಟು 27 ಕರೆಕ್ಟಲ್ಲ. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ನೋಡಿ ಇಲ್ಲಿ ಏನಾಗ್ತದೆ. ಸೊ ನಮಗೆ ಈ ಸಿ ಎಫಿಷಿಯನ್ಸಿ ಬರುತ್ತೆ. ಈಗ ಸಿ ಎಫಿಷಿಯನ್ಸಿ ಎಷ್ಟು ಬರುತ್ತಾ, 27 ಡಿವೈಡ್ ಬೈ 18. ಸೊ ನಮಗೇನು ಸಿಗುತ್ತೆ ಅಂದರೆ 3/2 ಸಿಗುತ್ತೆ. ಸೊ ದಿಸ್ ಈಸ್ ಏನೋ ಎಫಿಷಿಯನ್ಸಿ ಆಫ್ ದಿ ಸಿ ಅಂತ, ಅಂದರೆ ಕಾರ್ಯಕ್ಷಮತೆ ಅಂತ, ಕಾರ್ಯಕ್ಷಮತೆ. ಸೊ ಇಷ್ಟಾದಮೇಲೆ ನಮಗೇನು ಬೇಕಂದರೆ ಈಗ ಅದೇ ಕೆಲಸವನ್ನು ಸಿ ಎಷ್ಟು ದಿನದಲ್ಲಿ ಮುಗಿಸ್ಬೋದು ಅಂತ. ಈಗ ನಮಗೆ ಸಿ ಎಫಿಷಿಯನ್ಸಿ ಬಂದಮೇಲೆ ನಮಗೆ ಟೋಟಲ್ ವರ್ಕ್ ಗೊತ್ತೈತಿ ಕರೆಕ್ಟಲ್ಲ. ಸೊ ನಮಗೆ ಸಿದ ಟೈಮಿಂಗ್ ಕಂಡುಹಿಡ್ಬೇಕಪ್ಪ. ಸಿ ಟೈಮಿಂಗ್ ಕಂಡುಹಿಡ್ಬೇಕು, ನಾವು ಏನು ಮಾಡಬೇಕು, ಟೋಟಲ್ ವರ್ಕಿಗೆ ಸಿದ ಎಫಿಷಿಯನ್ಸಿಯಿಂದ ನಾವು ಏನು ಮಾಡಬೇಕು, ಡಿವೈಡ್ ಮಾಡಬೇಕು. ಆದ್ದರಿಂದ ಟೋಟಲ್ ವರ್ಕ್ ಆಫ್ ಸಿ ಈಸ್ ಈಕ್ವಲ್ ಟು, ಸೊ ನಮಗೆ ಟೋಟಲ್ ವರ್ಕ್ ಎಷ್ಟೈತಿ 75 ಡಿವೈಡೆಡ್ ಬೈ ಸಿ ಎಫಿಷಿಯನ್ಸಿ ಎಷ್ಟೈತಿ 3/2. ಸೊ ಈ ಥರ ಇದ್ದಾಗ ನಾವು ಹಿಂಗೆ ಮಾಡ್ಬೋದು 75, ಈ 3 ಆ್ಯಸ್ ಇಟ್ ಈಸ್ ಕೆಳಗೆ ಹಾಗೆ ಉಳಿತದೆ, ಈ 2 ಏನಾಗುತ್ತೆ ಮೇಲೆ ಹೋಗುತ್ತೆ. ಸೊ ಇಂಟು 2 ಆಗುತ್ತೆ. ಆದ್ದರಿಂದ 3 1 3 2 3 5 15. ಸೊ ನಮ್ಗೆ 25 ಇಂಟು 2 ಎಷ್ಟಾಗುತ್ತೆ, 50 ಡೇ ಆಗುತ್ತೆ. ಸೊ 50 ಡೇಸ್ ಆಗುತ್ತೆ. ಯಾರ್ದಿದು ಟೈಮ್ ಆಫ್ ದಿ ಸಿ ಅಂತ ಅರ್ಥ ಆಯ್ತಲ್ಲ. ಸೊ ನಮ್ಗೆ ಯಾವ್ದು ಆಪ್ಷನ್ ಆಗುತ್ತೆ, ಆಪ್ಷನ್ ನಂಬರ್ ಈಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ 5th ಪ್ರಾಬ್ಲಮ್ ನೋಡಿ. ಸೊ ಏನಿದೆ, ಎ ಕ್ಯಾನ್ ಡೂ ಇಟ್ 1/3 ಆಫ್ ಎ ವರ್ಕ್ ಇನ್ 15 days, ಬಿ ಕ್ಯಾನ್ ಡೂ 3/4 ಆಫ್ ದಿ ಸೇಮ್ ವರ್ಕ್ ಇನ್ 18 days, ಆ್ಯಂಡ್ ಸಿ ಕ್ಯಾನ್ ಡೂ ದಿ ಸೇಮ್ ವರ್ಕ್ ಇನ್ 36 days. ಬಿ ಆ್ಯಂಡ್ ಸಿ ವರ್ಕ್ ಟುಗೆದರ್ ಫಾರ್ 8 days. ಇನ್ ಹೌ ಮೆನಿ ಡೇಸ್ ವಿಲ್ ಎ ಅಲೋನ್ ಕಂಪ್ಲೀಟ್ ದಿಸ್ ರಿಮೈನಿಂಗ್ ವರ್ಕ್ ಅಂತ. ಸೊ ಈ ಥರ ಕೊಟ್ಟಾಗ ಹೆಂಗೆ ಮಾಡೋದಪ್ಪ ಅಂದರೆ, ಸೊ ನಾನು ಡೈರೆಕ್ಟಾಗಿ ಬರಿತೀನಿ ನೋಡ್ರಿ. ಎ 1/3 ಆಫ್ ದಿ ವರ್ಕ್ನ 15 ದಿನದಲ್ಲಿ ಮುಗಿಸಿದ್ರೆ, ಸೊ ಟೋಟಲ್ ವರ್ಕ್ ದಿನ ಎಷ್ಟಾಗುತ್ತೆ 45 ಡೇಸ್ ತೊಗೊಂತಾನೆ ಕರೆಕ್ಟಲ್ಲ. ಅದೇ ಥರ ಬಿ 3/4 ಆಫ್ ದಿ ವರ್ಕನ್ನು 18 ಡೇಸ್ ಮಾಡಿದರೆ, ಫುಲ್ ವರ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ದಿನ ತೊಗೊತಾನೆ, 3ರಿಂದ ಈ 18 ಕಡೆ ತೊಗೊಳಿದ್ರೆ 6 ಕರೆಕ್ಟಲ್ಲ. ಸೊ 6 ಮತ್ತು 4 24 ದಿನ. ಸೊ ನಾನು ಡೈರೆಕ್ಟಾಗಿ ಬರ್ತೀನಿ. ಇನ್ ಕೇಸ್ ಯಾರಿಗೆ ಅರ್ಥ ಆಗಲ್ಲ ಅಂದರೆ ನಾನು ಫಸ್ಟ್ ಕ್ಲಾಸಲ್ಲಿ ನೀಟಾಗಿ ಅರ್ಥ ಮಾಡಿಸಿದ್ದೀನಿ. ಸೊ ಯಾರ್ಯಾರು ನೋಡಿಲ್ಲ ಅದನ್ನು ಒಂದ್ಸಲಿ ನೋಡ್ಕೊಂಬರ್ರಿ ಕರೆಕ್ಟಲ್ಲ. ಸೊ ನೋಡಿಲ್ಲಿ ಇವು 3 ಎಲ್ ಸಿ ಎಮ್ ತೆಗೆದ್ರೆ ನಮಗೇನು ಸಿಗುತ್ತಪ್ಪ, 45 24 36. ಸೊ ನಮ್ಗೆ ಎಲ್ ಸಿ ಎಮ್ ತೆಗೀರಿ, ಏನು ಬರುತ್ತೆ ನಮಗೆ, ಒಂದು ಸೈಡ್ ಬರಿತೀನಿ ಇಲ್ಲಿ ನೋಡಿ, ಆಮೇಲೆ ಅಳಿಸ್ಬಿಡಮ್. 45 24 ಮತ್ತು 36. ಸೊ ನಮಗೆ ಇದು ಯಾವ ಮಗ್ಗಿಂದ ಹೋಗುತ್ತೆ, 45 ಮತ್ತು 36 9 ಮಗ್ಗಿಂದ, 9 45 24 ಆ್ಯಸ್ ಸ್ಟೇಜು 96 ಸಾರಿ 95 ಅಲ್ಲ, ಇದು ನಾನು ನೋಡಿ ಏನೇನೋ ಬರಿತೀನಿ, 95 45 96 36 ಸಾರಿ 94 36. ಸೊ 4 ಬಂತು. ಸೊ 4 1 5 5 ಗೊತ್ತು, 5 ಆ್ಯಸ್ ಇಟ್ ಈಸ್ ಬರಬೇಕು, 4 24 4 1. ಸೊ 9 4 36 36 ಇಂಟು 5 ಮತ್ತು 6 ಉಳಿತು. ಸೊ ನಾವು ಎಲ್ ಸಿ ಎಮ್ ಏನಾಗುತ್ತೆ ಅಂದರೆ 9 ಇಂಟು 4 ಇಂಟು 5 ಇಂಟು 6 ಆಗುತ್ತೆ ಕರೆಕ್ಟಲ್ಲ. ಸೊ ನೋಡಿ ಇಲ್ಲಿ ನಮಗೆ ನೀವು ಡೈರೆಕ್ಟ್ ಇಲ್ಲಿ ಬೇಕಿದ್ರೆ ಗುಣಾಕಾರ ಮಾಡ್ಕೊಂಬಿಟ್ರೆ 9 ಈಗ 5 6 30 9 4 36 ಎಷ್ಟಾಗುತ್ತೆ ನಮಗೆ 1080. ಸೊ ನಮಗೆ ಎಲ್ ಸಿ ಎಮ್ ಎಷ್ಟಾಗುತ್ತೆ, ಟೋಟಲ್ ವರ್ಕು 1080 ಆಯಿತು. ಅದರಲ್ಲಿ ನಮಗೆ 45 ದಿನ ಎಷ್ಟರಿಂದ ಗುಣಾಕಾರ ಮಾಡಿದ್ರೆ ನಮಗೆ 1080 ಬರುತ್ತೆ ಅಂದರೆ, ಸೊ 95 45 ಗುಣಾಕಾರ ಮಾಡಿದ್ರೆ ನಮಗೆ 24 ಉಳಿತು. ಆದ್ದರಿಂದ ಇಂಟು 24 ಮಾಡಿದರೆ ನಮಗೇನು ಸಿಗುತ್ತೆ 1080 ಸಿಗುತ್ತೆ. ಆಯ್ತು 24 ಎಷ್ಟರಿಂದ ಗುಣಾಕಾರ ಮಾಡಿದ್ರೆ ನಮಗೆ 1080 ಸಿಗುತ್ತೆ ಅಂದರೆ ನೋಡಿ ಇಲ್ಲಿ 6 4 24 ಮಾಡಿದ್ರೆ ನಮಗೇನು ಸಿಗುತ್ತೆ, ಸೊ ಇಲ್ಲಿ 45 ಸಿಗುತ್ತೆ. ಅದೇ ಥರ ಇಂಟು 36 ಎಷ್ಟರಿಂದ ಗುಣಾಕಾರ ಮಾಡಿದರೆ ನಮಗೆ 1080 ಸಿಗುತ್ತೆ ಅಂದರೆ 9 4 36 ಅಂದರೆ 5 6 30. ಸೊ 30ರಿಂದ ಗುಣಾಕಾರ ಮಾಡಿದ್ರೆ ನಮಗೇನು ಸಿಗುತ್ತೆ, ನಮಗೆ 1080 ಸಿಗುತ್ತೆ. ಒಂದು ನಿಮಿಷ ಇದನ್ನು ದಪ್ಪ ಮಾಡೋಕ್ಕತ್ತ ಇಂಟು 30. ಸೊ ಅರ್ಧ ಆಯ್ತಲ್ಲ. ಸೊ ಇಷ್ಟ ಆದಮೇಲೆ ನಮಗೇನು ಕೇಳಿದಾರೆ ನೋಡ್ರಿ, ಅದನ್ನು ಫಾಲೋ ಮಾಡಿರಿ. ಸೊ ನೆಕ್ಸ್ಟ್ ಏನು ಕೇಳಿದಾರೆ ಅಂದರೆ ಬಿ ಆ್ಯಂಡ್ ಸಿ ವರ್ಕ್ ಟುಗೆದರ್ ಅಂತ. ಸೊ ಬಿ ಮತ್ತು ಸಿ ಎಷ್ಟು ದಿನ ಜೊತೆಲೆ ಕೆಲಸ ಮಾಡಿದ್ರೆ 8 ದಿನ ಅಂತ. ಆದ್ದರಿಂದ ಒಂದು ಟೈಮ್ ಲೈನ್ ಹಾಕೊಂಡ್ರಿ ನೀವು. ಸೊ ಈ ಥರ ಹಾಕೊಂಡ್ಮೇಲೆ ಬಿ ಮತ್ತು ಸಿ ಎಷ್ಟು ದಿನ ಕೆಲಸ ಮಾಡ್ತಾರೆ 8 ಡೇಸ್ ಅಂತ ಕರೆಕ್ಟಲ್ಲ. ಆಮೇಲೆ ಇನ್ ಹೌ ಮೆನಿ ಡೇಸ್ ವಿಲ್ ಎ ಅಲೋನ್ ಕಂಪ್ಲೀಟ್ ದ ವರ್ಕ್. ಎ ಎಷ್ಟು ದಿನ ಕೆಲಸ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಅಂದರೆ 80 ಅಂತ ಬರ್ಕೊಳ್ಳಿ. ಸೊ ಗೊತ್ತಿಲ್ಲ ಅಂದರೆ ಏನು 80 ಅಂತ ಬರ್ಕೊಂಡು ಒಂದು ನಿಮಿಷ ಸೊ ಈಸ್ ಈಕ್ವಲ್ ಟು ಏನು ಟೋಟಲ್ ವರ್ಕ್. ಆದ್ದರಿಂದ ಬಿ ಪ್ಲಸ್ ಸಿ, ಬಿ ಮತ್ತು ಸಿದು ಎಫಿಷಿಯನ್ಸಿ ಎಷ್ಟೈತಿ ನೋಡಿಲಿ, ಬಿ ಮತ್ತು ಸಿದು ಎಫಿಷಿಯನ್ಸಿ 45 + 35 ಸಾರಿ 45 + 30 ಎಷ್ಟು 75 ಇಂಟು 8. ಮತ್ತು ಎದು ಎಫಿಷಿಯನ್ಸಿ ಎಷ್ಟೈತಿ 24 ಇಂಟು 8. ಸೊ ಇಂಟು ಇಂಟು ಟಿ 8 ಅಲ್ಲ ಇದು ಟಿ
ಇದು ಪ್ಲಸ್, ಯಾಕಂದರೆ ಇಲ್ಲಿ ನಮಗೆ ಕೂಡಿಸ್ಬೇಕು. ಇಲ್ಲಿ ನಾನು ಪ್ಲಸ್ ಅಂತ ಬರೀತೀನಿ, ಯಾರಿಗೇನು ಕನ್ಫ್ಯೂಸ್ ಆದರೆ. ಇದು ಪ್ಲಸ್ ಇರುತ್ತೆ ಇದು ಚಿಹ್ನೆ, ಅದನ್ನು ಇದನ್ನು ಮಾರ್ಕ್ ಹಾಕ್ಕೊಳ್ಳಿ. ಆಮೇಲೆ ಬೇಕಾದ್ರೆ ಕೆಳಗೆ ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಪ್ರಿವಿಯಸ್ ಪ್ರಾಬ್ಲಮ್ ಹಾಗೆ ಬರ್ತಿದ್ದೀನಿ. ಸೊ ಇದು ಟಿ, ಇದು ಈಸ್ ಈಕ್ವಲ್ ಟು ಟೋಟಲ್ ವರ್ಕ್ ಎಷ್ಟಾಯ್ತು ನಮಗೆ ಇಲ್ಲಿ 1080 ಐತಿ. ಸೊ 75 × 8 ಎಷ್ಟಾಗುತ್ತೆ ನಮಗೆ? 8 ಐದಲೆ 40. ಈ ಗುಣಾಕಾರ ಮಾಡಿ ಆ ಕಡೆ ತೊಗೊಂಡ್ಬಿಡಿ, ಅಂದರೆ ನಮಗೆ ಇಲ್ಲಿ ಸ್ವಲ್ಪ ಸ್ಟೆಪ್ ಉಳಿತದೆ. ಸೊ 1080 ನಾವು 75 × 8 ಮಾಡಿ ಇಲ್ಲಿ ಎಷ್ಟಾಗುತ್ತೆ? 8 ಐದಲೆ 40, 8 7 56, 60. ಸೊ 600 ನಾವು 1080 600 ತೆಗೀರಿ, ಎಷ್ಟಾಗುತ್ತೆ? 0 8 4. ಸೊ 480, 480 ಆಗುತ್ತೆ. ಆದ್ದರಿಂದ ಟೈಮ್ ಎಷ್ಟು ನಮಗೆ, ಏದು ಟೈಮ್ ಎಷ್ಟು ಬರುತ್ತೆ ಅಂದರೆ ನೋಡಿ ಇಲ್ಲಿ 480 / 24 ಅಂತ. ಸೊ ಒಂದು ನಿಮಿಷ ಇದನ್ನು ನೀಟಾಗಿ ಬರೆದು ಬಿಟ್ಟಿದ್ದೇನೆ. 480 / 24 ಅಂತ. 24 ಇದು ಯಾಕೋ ಹ್ಯಾಂಡ್ ರೈಟಿಂಗ್ ನೀಟ್ ಆಗ್ತಿಲ್ಲ, ಒಂದು ನಿಮಿಷ. ಇನ್ನೊಂದ್ಸರಿ ಟ್ರೈ ಮಾಡ್ತೇನೆ. ಸೊ ನಮಗೆ ಟೈಮ್ ಆಫ್ ದಿ ಎ, ಸೊ 480 / 24. ಆದ್ದರಿಂದ 24 1 24 2 ಸೊ 20 ಡೇಸ್ ಬರುತ್ತೆ. ಸೊ ನಮಗೆ ಎ ಅದೇ ಕೆಲಸವನ್ನು ಕಂಪ್ಲೀಟ್ ಒಬ್ಬನೇ ಕೆಲಸ ಮಾಡೋಕ್ಕೆ ಎಷ್ಟು ದಿನ ತೊಗೊತಾನೆ? ಇನ್ ಹೌ ಮೆನಿ ಡೇಸ್ ವಿಲ್ ಎ ಅಲೋನ್ ಕಂಪ್ಲೀಟ್ ದ ರಿಮೈನಿಂಗ್ ವರ್ಕ್ ಅಂತ. ಸೊ ಉಳಿದಿದ್ದು ಎಷ್ಟು ದಿನ ಕೆಲಸ ಉಳಿದಿತ್ತು ನೋಡಿರಿ. ಟೋಟಲ್ ವರ್ಕು 1080, ಅದರಲ್ಲಿ ರಿಮೈನಿಂಗ್ ವರ್ಕು ಎಷ್ಟು ಉಳಿದಿತ್ತು? 480 ಅವನು ಎ ಕೆಲಸ ಎಷ್ಟು ದಿನದಲ್ಲಿ ಮುಗಿಸ್ತಾನೆ? 20 ಡೇಸಲ್ಲಿ ಮುಗಿಸ್ತಾನೆ. ಯಾವುದು? ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರೋವಂಥದ್ದು. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಸೇಮ್ ಅದೇ ಥರ ನೋಡಿ, A and B can do a piece of work in 10 days and B and C can do the same work in 12 days. C and A can do the same work in 15 days. If all the three work together, find the number of days required to complete the work ಅಂತ. ಸೊ ಇದೇ ಥರ ಡಿಫ್ರೆಂಟ್ ಪ್ರಾಬ್ಲಮ್ ಇರೋವಂಥದ್ದು. ಸೊ ನೀವು ಇಷ್ಟೊತ್ತು ಸಿಂಗಲ್ ABC ಅಷ್ಟೇ ಇರ್ದಿತ್ತು. ಬಟ್ ಇಲ್ಲಿ A ಮತ್ತು B ಒಂದು ದಿನ ಕೆಲಸ ಮಾಡ್ತಾರೆ, B ಮತ್ತು C ಒಂದು ದಿನ ಕೆಲಸ, ಮತ್ತು A ಮತ್ತು C ಈ ಥರ ಕೆಲಸ ಮಾಡಿದ್ರೆ ಯಾವ ಥರ ಕಂಡಿಡೋದಂತ. ಅರ್ಥ ಆಯ್ತಲ್ಲ? ಸೊ ನೋಡಿ ಇಲ್ಲಿ ಹೆಂಗೆ ಮಾಡೋದಂತ. ಸೊ ಫಸ್ಟ್ನೇದಾಗಿ ನಮಗೆ ಹೆಂಗೆ ಮಾಡೋದಂದರೆ, ಸೊ ನಮಗೆ ಎ ಮತ್ತು ಬಿ ಎಷ್ಟು ದಿನ ಕೆಲಸ ಮಾಡ್ತಾರೆ? ಜೊತೆಲಿ ಕೂಡಿ 10 ಡೇಸ್ ವರ್ಕ್ ಮಾಡ್ತಾರೆ. ಅದೇ ಥರ ಬಿ ಮತ್ತು ಸಿ ಎಷ್ಟು ದಿನ ಕೆಲಸ ಮಾಡ್ತಾರೆ? 12 ಡೇಸ್ ಅಂತ. ಮತ್ತು ಸಿ ಮತ್ತು ಎ ಎಷ್ಟು ದಿನ ಕೆಲಸ ಮಾಡ್ತಾರೆ? ಅವರು ಇಬ್ಬರು ಜೊತೆಲಿ ಕೂಡಿ 15 ದಿನ ಮಾಡ್ತಾರೆ. ಕರೆಕ್ಟಲ್ಲ? ಸೊ ನಮಗೆ ಇವು ಮೂರದ್ದು ಎಲ್ಸಿಎಂ ಎಷ್ಟಾಗತ್ತಪ್ಪ ಅಂದರೆ 60 ಆಗುತ್ತೆ. ಕರೆಕ್ಟಲ್ಲ? ಸೊ 10 6 60, 12 5 60, ಮತ್ತು 15 4 60. ನೋಡಿ ಇಲ್ಲಿ ನಮಗೆ ಎಲ್ಲಸನ್ನು ಕೂಡಿಸ್ಬೇಕು. ಈಗ ಎಲ್ಲಸನ್ನು ಕೂಡಿಸ್ಬೇಕಂದ್ರೆ ಅವಾಗ ನಾವು ನಮಗೆ ಎ ಮತ್ತು ಎ 2A ಆಗುತ್ತೆ, ಮತ್ತು ಬಿ ಮತ್ತು ಬಿ 2B, ಸಿ ಮತ್ತು ಸಿ 2C ಆಗುತ್ತೆ. ಆದ್ದರಿಂದ ನಾನು ಎಲ್ಲ ಕಡೆ ಕಾಮನ್ ತೆಗೆದ್ರೆ A + B + C ಅಂತ ಆಗುತ್ತೆ. ಸೊ ನೀವು ಗುಣಾಕಾರ ಮಾಡಿದ್ರು ಕೂಡ ಸೇಮ್ ಆಗುತ್ತೆ, 2A + 2B + C 2C ಅಂತ. ಆದ್ದರಿಂದ ನಾನು 2ನ ಕಾಮನ್ ತೆಗೆದಿದ್ದೀನಿ. ಸೊ ಇಲ್ಲಿ ನಾವು ಎಲ್ಲ ಎಫಿಷಿಯನ್ಸಿನ ಕೂಡಿಸ್ರಿ. ಇಲ್ಲಿ ಎಷ್ಟಾಗುತ್ತೆ? ಸೊ 6 + 5 11, 11 + 4 15. ಕರೆಕ್ಟಲ್ಲ? ನಮಗೆ ಎಫಿಷಿಯನ್ಸಿ ವ್ಯಾಲ್ಯೂ ಕೂಡಿಸ್ಬೇಕು ಇಲ್ಲಿ. ಆದ್ದರಿಂದ A + B + C ವ್ಯಾಲ್ಯೂ ಏನಾಗುತ್ತೆ ನಮಗೆ? 15 / 2 ಅಂತ. ಸೊ ಇದು ಏನು? ಇವು ಮೂವರದು ಎಫಿಷಿಯನ್ಸಿ ಇದು. ಕರೆಕ್ಟಲ್ಲ? ಸೊ ಯಾವುದು? A + B + ದಿ ಎಫಿಷಿಯನ್ಸಿ. ಇಷ್ಟಾದಮೇಲೆ ಇಫ್ ಆಲ್ ದ 3 ವರ್ಕ್ ಟುಗೆದರ್ ಫೈಂಡ್ ದ ನಂಬರ್ ಆಫ್ ಡೇಸ್ ರಿಕಾರ್ಡ್. ಇವು ಮೂವರು ಕೆಲಸ ಒಟ್ಟಿಗೆ ಮಾಡಿದರೆ, ಒಟ್ಟಿಗೆ ಮೊದಲು ಒಂದಿನ ಇಬ್ಬರು ಮಾಡಿದ್ರು, ಆಮೇಲೆ ಇನ್ನೂ ಇಬ್ಬರು ಮಾಡಿದ್ರು, ಆಮೇಲೆ ಇನ್ನೊಬ್ಬರು ಮಾಡಿದ್ರು. ಸೊ ಮೂವರು ಒಮ್ಮೆಲೆ ಕೂಡಿ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಮುಗಿಸ್ಬೋದು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಕೇಳಿದಾರಲ್ಲ, ನಾವೇನು ಮಾಡ್ಬೇಕಂದ್ರೆ ಟೋಟಲ್ ಟೈಮ್ ಪೀರಿಯಡ್ ಅವ್ರದ್ದು ಮೂವರದು. ಸೊ A + B + C. ಸೊ ಟೋಟಲ್ ವರ್ಕ್ / ಅವ್ರದ್ದು ಎಫಿಷಿಯನ್ಸಿ. ಸೊ ನಮಗೆ ಟೋಟಲ್ ವರ್ಕ್ ಎಷ್ಟೈತಿ? 60 ಐತಿ. ಸೊ ಅವ್ರದ್ದು ಎಫಿಷಿಯನ್ಸಿನ ಇವು ತೊಗೋಬಾರ್ದು, ಇದು ತೊಗೋಬೇಕು. ಯಾಕಂತಂದ್ರೆ ನಮಗೆ ಅವಾಗೇನೋ ಇಬ್ಬರಿಬ್ಬರದ್ದು ಎಫಿಷಿಯನ್ಸಿ ಕೊಡ್ತಿದ್ರು, ಬಟ್ ಇಲ್ಲಿ ಮೂವರದ್ದು ಎಫಿಷಿಯನ್ಸಿ ಏನು ಬಂದಿದೆ? ಇಲ್ಲಿ 15/2 ಅಂತ. ಆದ್ದರಿಂದ 15 / 2 ಅಂತ. ಸೊ ನಮಗೆ ಟೋಟಲ್ ವರ್ಕ್ ಟೈಮ್ ಎಷ್ಟು ಒಂದು ವರ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ಅವ್ರು ಮೂವರದು ಅಂದರೆ 60 / 15. ಈ 2 ಏನಾಗುತ್ತೋ ಮೇಲೆ ಹೋಗುತ್ತೋ. ಸೊ ಇಂಟು ಗುಣಾಕಾರ 2, 15 1 15 4 60. ಅದರಿಂದ 4 8 8 ಡೇಸ್ ಆಗುತ್ತೆ. ಸೊ ಅವ್ರು ಮೂವರು ಅದೇ ಕೆಲಸ ಮುಗಿಸೋಕೆ ಎಷ್ಟು ದಿನ ತೊಗೊತಾರೆ? ಅವರು 8 ಡೇಸ್ ತೊಗೊತಾರೆ. ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ 7ನೇ ಪ್ರಾಬ್ಲಮ್ ನೋಡಿ, ಅದೇ ಥರನೇ. ಸೊ ನಾನು ನೋಡ್ತಿರ್ಬೋದು, ನಾನು ಪ್ರತಿಯೊಂದು ಪ್ರಾಬ್ಲಮಲ್ಲಿ ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್ಗಳ ಪ್ರಾಬ್ಲಮ್ಸನ್ನು ಮಾಡಿಸ್ತಿದ್ದೀನಿ. ಅರ್ಥ ಆಯ್ತಲ್ಲ? ನಾನು ಎಕ್ಸಾಮಲ್ಲಿ ಯಾವ್ಯಾವ ಥರ ಕ್ವಶನ್ಸ್ನ ಕೇಳ್ಬೋದು ಆ ಪ್ಯಾಟರ್ನ್ ಟೈಪಲ್ಲಿ ಮಾಡಿಸ್ತೀನಿ. ಸೊ ನೀವು ಇಷ್ಟು ನಾನು ಮಾಡಿಸಿದ ಪ್ಯಾಟರ್ನ್ಗಳು ಪ್ರಾಬ್ಲಮ್ ಮಾಡಿಬಿಟ್ರೆ ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ನಿಮ್ಗೆ ಇದಕ್ಕಿಂತ ಹೊರಗೆ ಯಾವುದೇ ಥರ
ಕ್ವಶನ್ಸ್ನ ಕೇಳಲ್ಲ. ಇದು ಬೇಕಿದ್ರೆ ನೀವು ಚಾಲೆಂಜ್ ಅಂದ್ಕೊಳ್ಳಿ ಅಥವಾ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಪೇಪರ್ ಬರೆದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಇನ್ನೊಂದು ನೋಡಿ ಏನಂದರೆ ಎ ಆ್ಯಂಡ್ ಬಿ ವರ್ಕಿಂಗ್ ಟುಗೆದರ್ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 16 days. ಸಿ ಆ್ಯಂಡ್ ಎ ಟುಗೆದರ್ ಕ್ಯಾನ್ ಕಂಪ್ಲೀಟ್ ಇಟ್ ಇನ್ 32 days. ಸಿ ಮತ್ತು ಬಿ ಕೂಡಿ ಎಷ್ಟು ದಿನ? 24 ದಿನ ಕೆಲಸ ಮಾಡ್ತಾರೆ. ದೇ ವರ್ಕ್ ಟುಗೆದರ್ ಫಾರ್ ದಿ 12 days. ಇನ್ ಹೌ ಮೆನಿ ಡೇಸ್ ವಿಲ್ ಸಿ ಕ್ಯಾನ್ ಕಂಪ್ಲೀಟ್ ದ ರಿಮೈನಿಂಗ್ ವರ್ಕ್ ಅಂತ. ಸೊ ಸೇಮ್ ಅದೇ ಥರನೇ ಪ್ರಾಬ್ಲಮ್ ಇರೋದು, ಏನು ಡಿಫ್ರೆಂಟ್ ಇಲ್ಲ. ಸೊ ಫಸ್ಟ್ನೇದಾಗಿ ನಮಗೆ ಏನು ಅಂದ್ಕೊಂಡಿದ್ದಾರೆ, ಎ ಮತ್ತು ಬಿ ಒಂದು ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸ್ತಾರೆ? 16 days ಅಂತ, ಕರೆಕ್ಟ್ ಅಲ್ಲ? 16 daysಲ್ಲಿ ಮುಗಿಸ್ತಾರೆ. ಅದೇ ಥರ ಸಿ ಮತ್ತು ಎ ಒಂದು ಕೆಲಸವನ್ನು ಎಷ್ಟು ದಿನ ಮುಗಿಸ್ತಾರೆ? 32 ದಿನ. ಮತ್ತು ಅದೇ ಥರ ಯಾವುದು ಇನ್ನೊಂದು ಸಿ ಮತ್ತು ಬಿ ಅದೇ ಕೆಲಸವನ್ನು ಮುಗಿಸೋಕೆ ಎಷ್ಟು ದಿನ ತೊಗೊತಾರೆ ಅವರು? 24 days. ಸೊ ಇವು ಮೂವರದು ನಮ್ಗೆ ಎಲ್ ಸಿ ಎಮ್ ಏನಾಗುತ್ತಪ್ಪ ಅಂತಂದರೆ ಕಂಡುಹಿಡ್ಬೇಕು. ನಮಗೆ ಎಲ್ ಸಿ ಎಮ್ ಏನಾಗುತ್ತೆ? ನಮಗೆ 96 ಆಗುತ್ತೆ. ಯಾಕಂದರೆ ದೊಡ್ಡ ಸಂಖ್ಯೆ ಯಾವುದು? 32. ಸೊ 32ರ ಮಗ್ಗಿಗಳಲ್ಲಿ ಈ ಬಂದಂಥ ಸಂಖ್ಯೆ ಅವು ಈ 16 ಮತ್ತು 24 ಮಗ್ಗಿಯಲ್ಲಿ ಬರಬೇಕು. ಸೊ 32 ಎರಡಲೆ ನಮಗೆ ಎಷ್ಟಾಗುತ್ತೆ? 64. 64 ಎಂಬುದು ಮಗ್ಗಿಯಲ್ಲಿ ಬರುತ್ತಾ? 14 64 ಆಗುತ್ತೆ. ಬಟ್ 24 ಮಗ್ಗಿಯಲ್ಲಿ ಬರಲ್ಲ, ಕರೆಕ್ಟ್ ಅಲ್ಲ? 64 ಎಂಬುದು ಬರಲ್ಲ. ಅದಕ್ಕೆ ನಾವು ಬೇರೆ ಸಂಖ್ಯೆ ತೊಗೋಬೇಕು. ಮತ್ತು 32 3 96. ಸೊ ಇದು 16 96, 32 3 96 ಮತ್ತು 24 4 96. ಸೊ ಇಷ್ಟಾದಮೇಲೆ ನಮಗೆ ನೋಡಿ ನಾನು ನಿಮಗೆ ಅವಾಗೇನು ಹೇಳಿದ್ದೆ ಪ್ರಿವಿಯಸ್ ಪ್ರಾಬ್ಲಮಲ್ಲಿ ಏನಂತ, ನಮಗೆ ಇಲ್ಲಿ ನೋಡಿ ಯಾವುದ್ರ ಎಫಿಷಿಯನ್ಸಿ ಕೂಡಿಸ್ಬೇಕಂದ್ರೆ ಏನಾಗುತ್ತೆ ನಮಗೆ? ಇದು 2A, ಇದು 2B ಮತ್ತು ಇದು 2C. ಯಾಕಂದರೆ ಡಬಲ್ ಎಗಳದಾವೆ, ಡಬಲ್ ಬಿ ಐತಿ ಮತ್ತು ಡಬಲ್ ಸಿ ಐತಿ. ಅವೆಲ್ಲನೂ ಕೂಡಿಸಿದಾಗ ನಮಗೇನಾಗುತ್ತೆ? 2A + 2B + 2C ಆಗುತ್ತೆ. ಆದ್ದರಿಂದ ನಾವು ಕಾಮನ್ 2ನ ತೆಗೆದ್ರೆ ನಮಗೇನಾಗುತ್ತೆ? A + B + C. ಸೊ ಏನಂದರೆ ಒಂದು ಸ್ಕಿಪ್ ಮಾಡಿ, ಒಂದು ಸ್ಟೆಪ್ನ ಸ್ಕಿಪ್ ಮಾಡೀನಿ. ಸೊ 2A + 2B + 2C ಬರೋ ಬದಲು 2 × 2ನ ಹೊರಗೆ ಕಾಮನ್ ತೆಗೆದು A + B + C ಅಂತ ಬರ್ತೀನಿ. ಈಸ್ ಈಕ್ವಲ್ ಟು ನಮಗೆ ಇವೆಲ್ಲನ ಕೂಡಿಸ್ರಿ ಎಫಿಷಿಯನ್ಸಿ ಎಷ್ಟಾಗುತ್ತೆ? 6 3 9 9 4 13. ಕರೆಕ್ಟ್ ಅಲ್ಲ? ಸೊ ನಮಗೆ 13 ಆಯಿತು. ಈಗ ನೋಡಿ ಇಲ್ಲಿ ನಾವು ಇಲ್ಲಿ A + B + C A + B + C ಈಸ್ ಈಕ್ವಲ್ ಟು 13/2 ಆಗುತ್ತೆ. ಇಲ್ಲಿ ಏನಾಗುತ್ತೆ? ಪಾಯಿಂಟಲ್ಲಿ ಬರುತ್ತೆ. ಸೊ ನಾವು ಈ ಪಾಯಿಂಟನ್ನು ಅವಾಯ್ಡ್ ಮಾಡೋ ಸಲುವಾಗಿ ನಾವು ಕೆಲವೊಂದು ಟೈಮ್ ಏನು ಮಾಡ್ಬೇಕಂದ್ರೆ, ಈ ಪಾಯಿಂಟನ್ನು ಅವಾಯ್ಡ್ ಮಾಡೋ ಸಲುವಾಗಿ ನಾವೇನು ಮಾಡಬೇಕು? ಸೊ ಇಲ್ಲಿ 2ರಿಂದ ಗುಣಾಕಾರ ಮಾಡಬೇಕು ಮತ್ತು ಇಲ್ಲಿನೂ ಕೂಡ 2ರಿಂದ ಗುಣಾಕಾರ ಮಾಡ್ಕೋಬೇಕು. ಸೊ ನಮಗೇನಾಗುತ್ತೆ? ಪಾಯಿಂಟ್ ಆಗುತ್ತೆ. ಆದ್ದರಿಂದ ಇಲ್ಲಿ ಎಲ್ಲ ಕಡೆ 2ರಿಂದ ಗುಣಾಕಾರ ಮಾಡಿದ ಮೇಲೆ ನಾವು ಮತ್ತೆ ಇಲ್ಲಿ ಕೂಡ ಏನು ಮಾಡಬೇಕು? 2ರಿಂದ ಗುಣಾಕಾರ ಮಾಡ್ಕೋಬೇಕು. ಸೊ ಅವಾಗೇನಾಗುತ್ತೆ? ಈ 2 ಮತ್ತು ಈ 2 ಕ್ಯಾನ್ಸಲ್ ಆಗಿ ನಮಗೇನು ಸಿಗುತ್ತೆ? A + B + C ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? ನಮಗೆ 13 ಬರುತ್ತೆ. ಸೊ ಆದ್ದರಿಂದ ನಮಗೆ ಈ ಮೂವರದು ಎಫಿಷಿಯನ್ಸಿ 13 ಬಂತಂದರೆ, ಸೊ ಇದೇನು ಮೂವರದು ಎಫಿಷಿಯನ್ಸಿ ಇದು ಯಾರ್ದು? ಎ ಮತ್ತು ಬಿ ಮತ್ತು ಸಿದು. ಸೊ ನಮಗೆ ಈ ಮೂವರದು ಒಟ್ಟಿಗೆ ಎಫಿಷಿಯನ್ಸಿ 13 ಬಂತು. ಬಟ್ ನಮಗೆ ಇಂಡಿವಿಜುವಲ್ ಎಫಿಷಿಯನ್ಸಿ ಗೊತ್ತಿಲ್ಲ. ಸೊ ಎದ ಎಫಿಷಿಯನ್ಸಿ ಗೊತ್ತಿಲ್ಲ, ಮತ್ತು ಬಿದ ಎಫಿಷಿಯನ್ಸಿ ಗೊತ್ತಿಲ್ಲ, ಮತ್ತು ಸಿದ ಎಫಿಷಿಯನ್ಸಿ ಗೊತ್ತಿಲ್ಲ. ಸೊ ಅದನ್ನು ಹೆಂಗೆ ಕಂಡುಹಿಡ್ಕೋಬೇಕಂದ್ರೆ ನೋಡಿ ಇಲ್ಲಿ A + Bದು ಎಫಿಷಿಯನ್ಸಿ ಎಷ್ಟೈತಿ? 12 ಐತಿ. 6 2 12 ಇದು, ಕರೆಕ್ಟ್ ಅಲ್ಲ? 6 2 12. ಸೊ ಇದನ್ನು ಬ್ರ್ಯಾಕೆಟ್ ಬರ್ಕೊಳ್ಬೇಕಿದ್ರೆ ಸೊ 12 ಆಗುತ್ತೆ. A + Bದು ಎಫಿಷಿಯನ್ಸಿ ಎಷ್ಟೈತಿ? 12 ಐತಿ. ಆದ್ದರಿಂದ ಈ A + B ಜಾಗದಲ್ಲಿ 12 ಬರ್ಕೊಳ್ಳಿ. 12 + C ಈಸ್ ಈಕ್ವಲ್ ಟು 13. ಆದ್ದರಿಂದ ಸಿದ ಎಫಿಷಿಯನ್ಸಿ ಬರುತ್ತೋ? 1 ಬರುತ್ತೆ, ಕರೆಕ್ಟ್ ಅಲ್ಲ? ಅದೇ ಥರ ಮತ್ತು ಸೇಮ್ ಇಲ್ಲಿ ನೋಡಿರಿ B + C ಜಾಗದಲ್ಲಿ ಏನು ಮಾಡಿರಿ? 8 ಹಾಕಿರಿ, ಕರೆಕ್ಟ್ ಅಲ್ಲ? 8. B + C ಜಾಗದಾಗ 8 ಹಾಕಿದರೆ ನಮಗೆ ಈ 13ರಲ್ಲಿ 8 ತೆಗೆದ್ರೆ ಎಷ್ಟು ಆಗುತ್ತೆ? A ವ್ಯಾಲ್ಯೂ 5 ಬರುತ್ತೆ. ಅದೇ ಥರ ನಾನು ಡೈರೆಕ್ಟಾಗಿ ಬರ್ತಿದ್ದೀನಿ. ಇನ್ ಕೇಸ್ ಯಾರಿಗೂ ಅರ್ಥ ಆಗಲಿಕ್ಕಂದ್ರೆ ಬೇಕಿದ್ರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ನಾನು ಬೇಕಿದ್ರೆ ನೆಕ್ಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಸೊ ಏನಿಲ್ಲ, ಅಲ್ಲಿ ಏನಿದೆ ಅದನ್ನು ನಾವು ಇಲ್ಲಿ ಹಾಕ್ಕೊಂತ ಹೋಗೋದು. ಅದೇ ಥರ B ವ್ಯಾಲ್ಯೂ ನಮಗೆ, ಸೊ ನಮಗೆ ಟೋಟಲ್ ವ್ಯಾಲ್ಯೂ 13 ಇತ್ತು ಅಂದರೆ ನೋಡ್ರಲ್ಲಿ A ಮತ್ತು C ವ್ಯಾಲ್ಯೂ ಎಷ್ಟು ಐತಿ? 6 ಐತಿ. ಅಂದರೆ ಇನ್ನೆಷ್ಟು ಉಳಿತು? ಸೊ 7 ಉಳಿತು, ಕರೆಕ್ಟ್ ಅಲ್ಲ? 6 7 ಬರುತ್ತೆ. ಸೊ ಇಲ್ಲ ಅಂತಂದ್ರೆ ನೀವು ಇಲ್ಲಿ ಅಪ್ಲೈ ಮಾಡಿ ನೋಡಿ. ಇಲ್ಲಿ A + C ಎಷ್ಟೈತಿ? 6 ಐತಿ. A + C 6 ಬಂತಂದರೆ ಸೊ ನಮಗೆ B ವ್ಯಾಲ್ಯೂ ಎಷ್ಟು ಬರುತ್ತೆ? 13ರಲ್ಲಿ 6 ತೆಗೆದ್ರೆ 7 ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ಇಷ್ಟಾಯಿತು. ಸೊ ಇಷ್ಟು ಬಂದಮೇಲೆ ನಮಗೇನು ಕೇಳಿದಾರೆ? ದೇ ವರ್ಕ್ ಟುಗೆದರ್ ಫಾರ್ ದಿ 12 days ಅಂತ. ಸೊ ಅವಾಗ ಏನಾಗುತ್ತೆ? ಅವ್ರು ಮೂವರು 12 ದಿನ ಕೆಲಸ ಮಾಡಿದ್ಮೇಲೆ ಸಿ ಒಬ್ಬನೇ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾನೆ. ಸೊ ನಾವು ಒಂದು ಟೈಮ್ ಲೈನ್ ಹಾಕೊಂಡು ಮಾಡ್ಬೋದು ಇಲ್ಲಿ. ಸೊ ಅವರು ಮೂವರು A + B + C ಎಷ್ಟು ದಿನ ಕೆಲಸ ಮಾಡ್ತಾರೆ? 12 ದಿನ ಕೆಲಸ ಮಾಡಿದರೆ ಸೊ ಸಿ ಒಬ್ಬನೇ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾನೆ ಅಂತ ಕೇಳಿದಾರಲ್ಲಿ. ಸೊ ಸಿ ಅದೇ ಕೆಲಸವನ್ನು ಒಬ್ಬನೇ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊತಾನಂತೆ. ಸೊ ಈಸ್ ಈಕ್ವಲ್ ಟು ನಮಗೆ ಟೋಟಲ್ ವರ್ಕ್, ಇದು ಟೋಟಲ್ ವರ್ಕ್. ಆದ್ದರಿಂದ A + B + C ಈ ಮೂವರದು ಎಫಿಷಿಯನ್ಸಿ ಎಷ್ಟೈತಿ? 13 ಐತಿ, ಕರೆಕ್ಟ್ ಅಲ್ಲ? 13. ಸೊ 13 × 12 ಪ್ಲಸ್ ಸಿದ ಎಫಿಷಿಯನ್ಸಿ ಐತಿ 1 ಐತಿ. 1 × T ಈಸ್ ಈಕ್ವಲ್ ಟು ಟೋಟಲ್ ವರ್ಕ್ ಎಷ್ಟಾಯ್ತು ನಮಗೆ? 96 × 2 ಎಷ್ಟಾಗುತ್ತೆ ನಮಗೆ? 2 12 2 9 18 192. ಆದ್ದರಿಂದ
ಟಿ ಈಸ್ ಈಕ್ವಲ್ ಟು ನಮಗೆ ಸಿ ಇದು ವ್ಯಾಲ್ಯೂ ಬೇಕು. ಸೊ 13 × 12 ಎಷ್ಟಾಗುತ್ತೆ ನಮಗೆ 192ರಲ್ಲಿ 12 3 36 3 ಕೈಲ 156. ಸೊ ನಮಗೆ ಇದು ಮೈನಸ್ ಮಾಡಿದರೆ ಎಷ್ಟಾಗುತ್ತೆ 12ರಲ್ಲಿ 6 ತೆಗೆದ್ರೆ 6 ಮತ್ತು 8ರಲ್ಲಿ 5 ತೆಗೆದ್ರೆ 36. ಸೊ ನಮಗೆ ಸಿ ಇದು ಟೈಮಿಗೆ ಎಷ್ಟು ಬರುತ್ತೆ ಅಂದರೆ 36 ಡೇಸ್ ಬರುತ್ತೆ. ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಕರೆಕ್ಟ್ ಅಲ್ಲ? ಸೊ ಇಷ್ಟು ಇದ್ದದ್ದು ಆನ್ಸರ್. ಸೊ ನಾನು ಈ ಸ್ಟೆಪ್ನ ಅವಾಯ್ಡ್ ಮಾಡೋ ಸಲುವಾಗಿ ಡೈರೆಕ್ಟಾಗಿ ಬರ್ತೀನಿ ಇಲ್ಲಿ. ಇನ್ ಕೇಸ್ ಅರ್ಥ ಆಗಿಲ್ಲ ನೋಡ್ರಿ, ನೀವು ಏನೇನಿದೆ ಸ್ವಲ್ಪ ಅಬ್ಸರ್ವ್ ಮಾಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಅದೇ ಥರ. ಸೊ ಇಷ್ಟು ನಮಗೇನಿತ್ತು 3 ವೇರಿಯೇಬಲ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳಿದ್ದು. ಸೊ ನೆಕ್ಸ್ಟ್ ಟೈಪ್ ಬಂದುಬಿಟ್ಟು ನಮ್ಗೆ ಏನಿದೆ ಅಂತಾರೆ ಟೈಪ್ 3 ಕಾನ್ಸೆಪ್ಟ್ ಆಫ್ ಲೆಫ್ಟಿಂಗ್ ದಿ ವರ್ಕ್ ಫ್ರಮ್ ಫಾರ್ವರ್ಡ್ ಅಂತ. ಸೊ ಲೆಫ್ಟಿಂಗ್ ದಿ ವರ್ಕ್ ಫ್ರಮ್ ಫಾರ್ವರ್ಡ್ ಅಂದರೆ ಏನು, ನಥಿಂಗ್ ಬಟ್ ಏನಿಲ್ಲ ಇದು. ಸೊ ಫಾರ್ವರ್ಡ್ ಅಂದರೆ ಏನು, ಮುಂದುಗಡೆ ಅಂತ. ಕರೆಕ್ಟಲ್ಲ? ಮುಂದುಗಡೆ ಅಂತ. ಸೊ ಏನಂತಾರೆ ಈ ಕೆಲಸ ಮುಗಿಯೋಕ್ಕಿಂತ ಸ್ವಲ್ಪ ಐತಿ. ಏನಂತಂದರೆ ಈಗ ನಾನು ಒಂದು ಕೆಲಸನ ಇಟ್ಕೊಂಡಿನಿ, ಎಷ್ಟು 18 ಡೇಸಲ್ಲಿ ಮುಗಿಸ್ತೀನಿ ಅಂತ ಹೇಳಿರ್ತೀನಿ. ಕರೆಕ್ಟಲ್ಲ? ಸೊ ಆ ಕೆಲಸ 18 ಡೇಸ್ ಮುಗಿಯೋಕ್ಕಿಂತ ಮುಂಚಿತವಾಗಿ ನಾನೇನು ಮಾಡ್ತೀನಿ, ಕೆಲಸನ ಬಿಟ್ಬಿಡ್ತೀನಿ. ಸೊ ಅವಾಗ ಏನು ಮಾಡ್ತಾನೆ, ಬಿ ಒಬ್ಬನೇ ಆ ಕೆಲಸನ ಮಾಡ್ಕೊತ ಹೋಗ್ತಾನೆ. ಸೊ ಬಿ ಒಬ್ಬನೇ ಎಷ್ಟು ಟೈಮ್ ತೊಗೊಂಡು ಆ ಕೆಲಸನ ಮುಗಿಸ್ಬೋದು ಅಂತ ಕೇಳ್ತಾರೆ ಇಲ್ಲಿ. ಸೊ ಈ ಥರ ಪ್ರಾಬ್ಲಮ್ಸ್ಗಳನ್ನು ಏನು ಮಾಡ್ತಾರೆ ಇಲ್ಲಿ ಕೇಳ್ತಾರೆ. ಸೊ ಎಕ್ಸಾಂಪಲ್ ನಿಮಗೆ ನೋಡ್ರಿ ಇಲ್ಲಿ, ಎ ಎಂಬವನು ಒಂದು 4 ದಿನ ಕೆಲಸ ಮಾಡ್ತಾನೆ, ಬಿ ಕೂಡ ಅದೇ ವರ್ಕನ್ನು ಎಷ್ಟು ದಿನ ಮಾಡ್ತಾನೆ, 6 ದಿನ ಮಾಡ್ತಾನೆ ಅಂತ ಅನ್ಕೊರಿ. ಸೊ 7 ಎಲ್ಸಿಎಂ ಏನಾಗುತ್ತೆ ನಮಗೆ 12 ಆಗುತ್ತೆ. ಕರೆಕ್ಟಲ್ಲ? ಸೊ 4 3 12, 2 12. ಸೊ ಎ ಏನು ಮಾಡ್ತಾನೆ, ಒಂದು 2 ದಿನ ಕೆಲಸ ಮಾಡಿ ಏನು ಮಾಡ್ತಾನೆ, ವರ್ಕ್ನ ಬಿಟ್ಬಿಡ್ತಾನೆ. ಆದ್ದರಿಂದ ಟೋಟಲ್ ವರ್ಕು 12. ಸೊ ಎಷ್ಟು 2 ದಿನ ಆದಮೇಲೆ ಏನು ಮಾಡ್ತಾನೆ, ಬಿಟ್ಬಿಡ್ತಾನೆ. ಆಮೇಲೆ ಬಿ ಎಷ್ಟು ದಿನದಲ್ಲಿ ಆ ಕೆಲಸನ ಮುಗಿಸ್ಬೋದು, ಉಳ್ಕಿದ ಕೆಲಸವನ್ನು. ಆದ್ದರಿಂದ 12 ಮೈನಸ್. ಸೊ ಬಿ ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಈ ಕೆಲಸವನ್ನು, 4 ದಿನದಲ್ಲಿ. ಸೊ 4 × 2 ಡಿವೈಡ್ ಬೈ, ಸೊ ಯಾರು ಉಳ್ಕೊಂಡ್ರೇನು, ಬಿ ಒಬ್ಬನೇ ಉಳ್ಕೊಂಡಿದ್ದ, ಅಂದರೆ 2 ಇಂದ ಡಿವೈಡ್ ಮಾಡಬೇಕು. ಆದರೆ ನಮಗೆ ಅವಾಗ ಏನಾಗುತ್ತೆ, ಟೋಟಲ್ ಉಳಿದಿರುವಂಥ ಕೆಲಸವನ್ನು ಬಿ ಎಷ್ಟು ದಿನದಲ್ಲಿ ಮುಗಿಸ್ತಾನಂತ ಟೈಮ್ ಸಿಗುತ್ತೆ. ಸೊ ಇದೇನು ಡೆಮೋ ಮಾಡ್ತೀನಿ ಅಷ್ಟೇ, ಏನಿಲ್ಲ. ಸೊ 12 4 2 ಡಿವೈಡ್ ಬೈ 2. ಸೊ ಅದರಿಂದ ನಮ್ಗೆ ಅನಿಸುತ್ತೆ 2 ದಿನದಲ್ಲಿ ಉಳ್ಕಿದ ಕೆಲಸವನ್ನು ಬಿ ಒಬ್ಬನೇ ಮುಗಿಸ್ತಾನಂತ. ಕರೆಕ್ಟಲ್ಲ? ಸೊ ಈ ಥರ ಮಾಡ್ತಾರೆ ಇಲ್ಲಿ ನಿಮಗೆ. ಸೊ ನೋಡೋಣ ಇವತ್ತು ಅಂದರೆ ಇದು ಟೈಪ್ 3ಯಲ್ಲಿ ಯಾವ ಥರ ಕ್ವಶನ್ಸ್ ಇರ್ತಾವೆ ಅದನ್ನು ಹೆಂಗೆ ಸೊಲ್ಯೂಷನ್ ಮಾಡೋದಂತ. ಸೊ ಇದರಲ್ಲಿ ನೀವು 2 ರೀತಿಯಲ್ಲಿ ಅಸಂಪ್ಷನ್ ಮಾಡ್ಕೋಬೋದು. ಫಸ್ಟ್ನೇದಾಗಿ ಏನಂತಂದರೆ 2 ಮೆಥಡಲ್ಲಿ ನೀವು ಯೂಸ್ ಮಾಡ್ಬೋದು. ಸೊ ಎ ಕ್ಯಾನ್ ಫಿನಿಶ್ ಎ ಪೀಸ್ ಆಫ್ ದಿ ವರ್ಕ್ ಇನ್ 16 ಡೇಸ್ ಆ್ಯಂಡ್ ಬಿ ಕ್ಯಾನ್ ಫಿನಿಶ್ ಇಟ್ ಇನ್ 12 ಡೇಸ್ ಅಂತ. ಕರೆಕ್ಟಲ್ಲ? ದೇ ವರ್ಕ್ ಟುಗೆದರ್ ಫಾರ್ ದಿ 4 ಡೇಸ್ ಆ್ಯಂಡ್ ದೆನ್ ಎ ಲೆಫ್ಟ್. ನಾನು ಹೇಳಿದ್ನಲ್ಲ ಅವು ಕೆಲಸ ಮುಗಿಯೋಕ್ಕಿಂತ ಮುಂಚಿತವಾಗಿ ಏನು ಮಾಡ್ತಾನೆ, ಎ ಲೆಫ್ಟ್ ಆಗಿಬಿಡ್ತಾನೆ. ಬಿ ಫಿನಿಶ್ ದ ರಿಮೈನಿಂಗ್ ವರ್ಕ್ ಫಾರ್ ಹೌ ಮನಿ ಟೋಟಲ್ ನಂಬರ್ ಆಫ್ ಡೇಸ್ ಡಿಡ್ ಬಿ ವರ್ಕ್ ಟು ಫಿನಿಶ್ ದಿ ವರ್ಕ್ ಕಂಪ್ಲೀಟ್ಲಿ ಅಂತ. ಸೊ ನಮಗೆ ಈ ಥರ ಕೊಟ್ಟಾಗ ಯಾವ ಥರ ಮಾಡೋದಂದರೆ, ಸೊ ನಾನು ನಿಮಗೆ ಹೇಳಿದ್ದೆ ಮೆಥಡ್ 2 ಮೆಥಡಿಂದ ನಾವು ಏನು ಮಾಡ್ಬೋದು ಈ ಪ್ರಾಬ್ಲಮ್ನ. ಸೊ 2 ಮೆಥಡಲ್ಲಿ ಮಾಡ್ಬೋದು. ಫಸ್ಟ್ನೇದಾಗಿ ಮೆಥಡ್ 1. ಸೊ ಬೇಸಿಕ್ ಮೆಥಡ್ ಹೆಂಗಪ್ಪ ಅಂತಂದರೆ ಇಲ್ಲಿ ನೋಡಿ, ಫಸ್ಟ್ನೇದಾಗಿ ನಮ್ಗೇನು ಮಾಡ್ಬೇಕಂದ್ರೆ ಎ ಮತ್ತು ಬಿದು ಟೋಟಲ್ ವರ್ಕ್ನ ಕಂಡಿಡ್ರಿ. ಎ ಎಷ್ಟು 16 ದಿನ, ಬಿ ಎಷ್ಟು ಅಂತಾನೆ 12 ದಿನ. ಸೊ ಇವೆರಡದ್ದು ನಮ್ಗೆ LCM ಎಷ್ಟು ಸಿಗುತ್ತೆ ಅಂದರೆ 48 ಸಿಗುತ್ತೆ. ಕರೆಕ್ಟಲ್ಲ? 16 3 48, 12 4 48. ಸೊ ಇಷ್ಟಾದಮೇಲೆ ನೋಡ್ರಿ ಇಲ್ಲಿ ಒಂದು ಟೈಮ್ ಲೈನ್ ಹಾಕೋರಿ. ನೀವು ಯಾವಾಗಲೂ ನಿಮ್ಗೆ ವರ್ಕು ಮತ್ತು ಟೈಮ್ದು ಯಾವಾಗಲೂ ಕ್ವಶನ್ಸ್ ಕೇಳಿದಾಗ ನಿಮ್ಗೆ ಗೊತ್ತಾಗಲಿಕ್ಕಂದ್ರೆ ನೀವು ಟೈಮ್ ಲೈನ್ ಹಾಕೊಂಡು ಮಾಡ್ಬೋದು. ಸೊ ಫಸ್ಟ್ನೇದಾಗಿ ಹೇಳಿದಾರೆ ಅವರು, ದೇ ವರ್ಕ್ಡ್ ಟುಗೆದರ್ ಫಾರ್ ದಿ 4 ಡೇಸ್ ಅಂತ. ಅವರಿಬ್ಬರು ಎಷ್ಟು ದಿನ ಕೆಲಸ ಮಾಡಿದ್ರೆ 4 ದಿನ ಕೆಲಸ ಮಾಡ್ಯಾರ ಅಂತ. ಅಂದರೆ A + B × 4. 4 ದಿನ ಆದಮೇಲೆ ಏನು ಮಾಡ್ತಾನೆ, ಎ ಬಿಟ್ಟು ಹೋಗ್ತಾನೆ ಕೆಲಸವನ್ನು. ಎ ಬಿಟ್ಟು ಹೋದ್ಮೇಲೆ ಯಾರು ಉಳ್ಕೊತಾರಲ್ಲ, ಬಿ ಉಳ್ಕೊತಾರೆ. ಸೊ ಬಿ ಎಷ್ಟು ದಿನದಲ್ಲಿ ಆ ಕೆಲಸನ ಮುಗಿಸ್ತಾನೆ ಟೈಮ್ ಕಂಡುಹಿಡಬೇಕು ನಾವು. ಆದ್ದರಿಂದ ಇದೇನದು ಟೋಟಲ್ ವರ್ಕ್. ಸೊ A + B ಏನು ತೊಗೋಬೇಕಿಲ್ಲ ನಾವು, ಎಫಿಷಿಯನ್ಸಿನ ತೊಗೋಬೇಕು. ಎ ಮತ್ತು ಬಿದು ಎಫಿಷಿಯನ್ಸಿ ಏನಾಗುತ್ತೆ ನಮಗೆ, A + Bದು 7 ಆಗುತ್ತೆ. 7 × 4 ಪ್ಲಸ್ ಬಿದು ಎಫಿಷಿಯನ್ಸಿ ಎಷ್ಟೈತಿ 4 × T = ಟೋಟಲ್ ವರ್ಕ್ ಎಷ್ಟೈತಿ 48. ಸೊ 7 4 28. ಸೊ 4T = ಸೊ 48ರಲ್ಲಿ 28 ತೊಗೊಂಡ್ರೆ ಎಷ್ಟು ನಮಗೆ ಸಿಗುತ್ತೆ, 20 ಸಿಗುತ್ತೆ. ಆದ್ದರಿಂದ ಟೈಮ್ ಎಷ್ಟು, ಬಿದೆಷ್ಟು ಟೈಮ್ ಬರುತ್ತೆ ನಮಗೆ 5 ಡೇಸ್ ಬರುತ್ತೆ. ಸೊ ಅವನು ರಿಮೈನಿಂಗ್ ವರ್ಕ್ನ ಮುಗಿಸೋಕ್ಕೆ, ಉಳ್ಕಿದ್ದ ಕೆಲಸವನ್ನು ಮುಗಿಸೋಕ್ಕೆ ಅವನು ಎಷ್ಟು ದಿನ ತೊಗೊಂಡ, 5 ದಿನ ತೊಗೊಂಡ. ಕರೆಕ್ಟಲ್ಲ? ಎ ಮತ್ತು ಬಿ 4 ದಿನ ಕೆಲಸ ಮಾಡಿದ ಮೇಲೆ ಇನ್ನು ಉಳ್ಕಿದ ಕೆಲಸವನ್ನು ಮುಗಿಸೋಕೆ ಅವ್ನು ಬಿ ಎಷ್ಟು ದಿನ ತೊಗೊಂಡ, 5 ಡೇಸ್ ತೊಗೊಂಡ. ಬಟ್ ನಮಗೆ ಇದು ಆನ್ಸರ್ ಅಲ್ಲ. ಯಾಕಂತಂದರೆ ಅವನೇನು ಕೇಳಿದಾನಲ್ಲಿ ಟೋಟಲ್ ನಂಬರ್ ಆಫ್ ಡೇಸ್ ಅಂತ ಕೇಳಿದ. ಅಂದರೆ ಬಿ ಸ್ಟಾರ್ಟಿಂಗಿಂದ ಹಿಡ್ಕೊಂಡು ಎಷ್ಟು ದಿನ ಕೆಲಸ ಮಾಡ್ದ ಅಂತ. ಸೊ ಬಿ ಸ್ಟಾರ್ಟಿಂಗಲ್ಲಿ ಎಷ್ಟು ದಿನ ಕೆಲಸ ಮಾಡಿದ್ದ, ಇಲ್ಲಿ 4 ದಿನ ಕೆಲಸ ಮಾಡಿದ್ದ. ಕರೆಕ್ಟಲ್ಲ? 4 ದಿನ. ಆಮೇಲೆ ಇನ್ನೂ ಎಷ್ಟು ದಿನ ಕೆಲಸ ಮಾಡ್ಯಾನ ಇಲ್ಲಿ, ಇನ್ನೂ ಎಷ್ಟು ದಿನ ಕೆಲಸ ಮಾಡ್ಯಾನ ಇಲ್ಲಿ 5 ಡೇಸ್ ಮಾಡ್ಯಾನ. ಸೊ ಆದ್ದರಿಂದ ಟೋಟಲ್ ಡೇಸ್
ಯಾರ್ದು ಬಿದು ಟೋಟಲ್ ನಂಬರ್ ಆಫ್ ಡೇಸ್, ಒಂದು ನಿಮಿಷ. ಸೊ ಇದು ಟೋಟಲ್ ನಂಬರ್ ಆಫ್ ಡೇಸ್ ಯಾರ್ದು ಬಿದು. ಸೊ ಟೋಟಲ್ ನಂಬರ್ ಆಫ್ ಡೇಸ್ ಎಷ್ಟು ತೊಗೊಂಡಾನ ಅಂದರೆ ಫಸ್ಟಿಗೆ ಎಷ್ಟು 4 days ತೊಗೊಂಡಿದ್ದ, ಆಮೇಲೆ ಇನ್ನೂ ಎಷ್ಟು 5 ದಿನ ತೊಗೊಂಡಾನ. ಉಳಿದ ಕೆಲಸವನ್ನು ಮಾಡೋಕೆ ಅವನು 5 ದಿನ ತೊಗೊಂಡ. ಆದ್ದರಿಂದ ನಮಗೆ ಟೋಟಲ್ 9 days ಆನ್ಸರ್ ಆಗುತ್ತೆ. ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ನೀವು ಈ ಥರ ಮಾಡಿ ಈ ಥರ ನೀವು ಆನ್ಸರ್ ಟಿಕ್ ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಕೆಲವೊಬ್ಬರು ಏನು ಮಾಡ್ತಾರೆ ಕನ್ಫ್ಯೂಸ್ ಆಗಿ ಇಲ್ಲೇ 5 ಬಂದಮೇಲೆ 5 ಟಿಕ್ ಮಾಡ್ತಾರೆ. ಸೊ ಇದು ಈ ಥರ ಮಿಸ್ಟೇಕ್ ಅವಾಯ್ಡ್ ಮಾಡಿಸೋಲಾಗಿ ನಾನು ನಿಮ್ಗೆ ಶಾರ್ಟ್ಕಟ್ ಟ್ರಿಕ್ಸ್ ಹೇಳ್ತೀನಿ ನೋಡ್ರಿ ಯಾವ ಥರ ಅಂತ. ಸೊ ಡೈರೆಕ್ಟಾಗಿ ಆನ್ಸರ್ ಬಂದುಬಿಡುತ್ತೆ. ನೀವು ಮತ್ತೊಂದು ಸರಿ ಈ ಅದರಲ್ಲಿ ಬಂದಂಥ ಟೈಮಲ್ಲಿ ಮತ್ತೆ ಬಿದು ವ್ಯಾಲ್ಯೂನ ಕೂಡಿಸೋದು ಬೇಕಾಗಿಲ್ಲ. ಸೊ ಎಕ್ಸಾಮ್ ಅಪ್ರೋಚ್ ನೀವು ಯಾವ ಥರ ಮಾಡ್ಬೋದಪ್ಪ ಅಂದರೆ ಎಕ್ಸಾಮ್ ಅಪ್ರೋಚ್. ಸೊ ಅಪ್ರೋಚ್ ಸ್ಪೆಲ್ಲಿಂಗ್ ತಪ್ಪಾಯ್ತಾ ನೋಡಿ ಇಲ್ಲಿ. ಸೊ ನೀವು ಎಕ್ಸಾಮ್ ಅಪ್ರೋಚ್ನ ಹೆಂಗೆ ಮಾಡ್ಬೋದು ಅಂತಂದರೆ, ಸೊ ಫಸ್ಟ್ನೇದಾಗಿ ನಮಗೆ ಎದು ಟೈಮಿಂಗ್ 16 ಕೊಟ್ಟಿದ್ರು, ಬಿದು ಟೈಮಿಂಗ್ ಎಷ್ಟೈತಿ ಕೆಲಸ ಮಾಡೋದು, ಒಂದು ನಿಮಿಷ ಎಷ್ಟು 12 ದಿನ. 12 ದಿನ. ಇವರಿಬ್ಬರದು ಟೋಟಲ್ ವರ್ಕ್ ಕಂಡುಹಿಡಬೇಕು. ಏನಾಗುತ್ತೆ 48, 16 3 48 ಮತ್ತು 12 4 48. ಸೊ ಎಷ್ಟು ಬಂದಮೇಲೆ ನಾವೇನು ಮಾಡ್ಬೇಕಂದ್ರೆ ಈಗ ನೋಡ್ರಿ, ಸೊ ನೀವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋದು ಏನಂತಂದರೆ ದೇ ವರ್ಕ್ ಟುಗೆದರ್ ಫಾರ್ ದಿ 4 days. ಅವರಿಬ್ಬರು ಕೆಲಸ ಎಷ್ಟು ದಿನ ಮಾಡಿದಾರೆ, ಅವರು 4 ದಿನ ಕೂಡಿ ಮಾಡಿದ್ರು. ಸೊ ನಮಗೆ 4 ದಿನ ಕೂಡಿ ಕೆಲಸ ಮಾಡಿದ್ಮೇಲೆ ಏನು ಮಾಡ್ತಾನೆ ಬಿಟ್ಟು ಹೋಗ್ತಾನೆ ಇಲ್ಲಿ. ಸೊ ಬಿಟ್ಟು ಹೋದಾಗ ಅದನ್ನೇನು ಮಾಡಬೇಕು ನಾವು ಮೈನಸ್ ಮಾಡಬೇಕು, ಇದರಲ್ಲಿ ಟೋಟಲ್ ವರ್ಕಲ್ಲಿ ಮೈನಸ್ ಮಾಡಿಬಿಡ್ಬೇಕು. ಅವಾಗ ನಮಗೆ ಈಸಿಯಾಗಿ ಸಿಗ್ಬಿಡುತ್ತೆ. ಸೊ ನಾವು ಹೆಂಗೆ ಮಾಡೋದು ಅಂದರೆ, ಸೊ ಇಲ್ಲಿ ನಮಗೆ ಬಿದು ಟೈಮಿಂಗ್ ಕಂಡುಹಿಡಬೇಕಂದ್ರೆ ನೀವು ಯಾವಾಗಲೂ ಒಂದು ನೆನ್ಪಿಟ್ಕೊಳ್ಳಿ, ಟೋಟಲ್ ವರ್ಕ್ ಐತಿ 48, ಅದರಲ್ಲಿ ನಾವೇನು ಮಾಡಬೇಕು ಬಿ ಏನು ಮಾಡಿದಾನೆ ಕೆಲಸನ ಬಿಟ್ಟು ಹೋಗಿದ್ದಾನೆ, ಇದೇನು ಫಾರ್ವರ್ಡ್. ಸೊ ನಿಮಗೆ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ಬ್ಯಾಕ್ವರ್ಡ್ ಅಂತ. ಸೊ ನಿಮಗೆ ಫಾರ್ವರ್ಡ್ ಅಂತ ಕೊಟ್ಟಾಗ ಏನು ಮಾಡಬೇಕು, ಟೋಟಲ್ ವರ್ಕಲ್ಲಿ ನಿಮಗೆ ಮೈನಸ್ ಮಾಡಬೇಕು ಕೊಟ್ಟಿರುವಂಥ ಯಾವುದಾದ್ರು ಒಂದು ವ್ಯಾಲ್ಯೂ ಇದು. ಸೊ ಫಾರ್ವರ್ಡ್ ಅಂತ ಬ್ಯಾಕ್ವರ್ಡ್ ಅಂತ ಕೊಟ್ಟಾಗ ಏನು ಮಾಡ್ಬೇಕು ಅಂದರೆ ಅಲ್ಲಿ ನಮಗೆ ಟೋಟಲ್ ವರ್ಕಲ್ಲಿ ಪ್ಲಸ್ ಮಾಡಬೇಕು. ಸೊ ಇದು ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ, ಆ್ಯಕ್ಚುಲಿ ನೆಕ್ಸ್ಟ್ ಕಾನ್ಸೆಪ್ಟು. ಸೊ ಅಲ್ಲಿ ತಿಳಿಸ್ತೀನಿ ನಿಮಗೆ. ಸೊ ಫಾರ್ವರ್ಡಲ್ಲಿ ಏನಾಗುತ್ತೆ ಅಂದರೆ ಅವನು ಕೆಲಸ ಮುಗಿಕಿನ ಎಷ್ಟು ದಿನ ಮುಂಚಿತವಾಗಿ ಹೋದ, ಅವನು 4 ದಿನ ಮುಂಚಿತವಾಗಿ ಹೋದ, 4 ದಿನ ಕೆಲಸ ಮಾಡಿ ಹೋಗಿದ್ದಾನೆ ಇಲ್ಲಿ. ಆದ್ದರಿಂದ ನಮಗೆ ಈ ಟೋಟಲ್ ವರ್ಕಲ್ಲಿ ಎ ವ್ಯಾಲ್ಯೂನ ಮೈನಸ್ ಮಾಡಿಬಿಡ್ಬೇಕು. ಆದ್ದರಿಂದ ನಮಗೇನಾಗುತ್ತೆ ಎ ಎಷ್ಟು ದಿನ ಕೆಲಸ ಮಾಡಿದ್ದಾನೆ ಇಲ್ಲಿ 4 days ಮಾಡಿದ್ದಾನೆ, -3 ಇಂಟು 3 ಎದು ಎಫಿಷಿಯನ್ಸಿನ ಗುಣಾಕಾರ ಮಾಡಬೇಕು, ಡಿವೈಡೆಡ್ ಬೈ ಎ ಹೋದ್ಮೇಲೆ ಯಾರು ಉಳ್ಕೊಂಡ್ರು ಬಿ ಒಬ್ಬನೇ ಉಳ್ಕೊಂಡ, ಬಿದು ಎಫಿಷಿಯನ್ಸಿ ಎಷ್ಟೈತಿ 4. ಸೊ ಅದನ್ನು ಮೈನಸ್ ಮಾಡಿಬಿಡ್ಬೇಕು. ಆದ್ದರಿಂದ 48 ಮೈನಸ್ 4 3 12 ಡಿವೈಡ್ ಬೈ 4. ಸೊ ನಮ್ಗೆ ಇಷ್ಟು ಮಾಡಿದರೆ ನಮಗೇನಾಗುತ್ತೆ ಬಿದು ಟೈಮಿಂಗ್ ಸಿಗ್ಬಿಡುತ್ತೆ. ಆದ್ದರಿಂದ ಟೈಮ್ ಆಫ್ ಬಿ ಈಸ್ ಈಕ್ವಲ್ ಟು, ಸೊ 48ರಲ್ಲಿ 12 ತೆಗೆದ್ರೆ ಎಷ್ಟಾಗುತ್ತೆ 36 ಡಿವೈಡ್ ಬೈ 9. ಸೊ ಎಷ್ಟಾಗುತ್ತೆ ನಮಗೆ 9 4 ಒಂದು ನಿಮಿಷ ಉಲ್ಟಾ ಬರ್ದ ನಾನು. ಸೊ ನೋಡಿರಿ 48ರಲ್ಲಿ 12 ತೆಗೆದ್ರೆ 36 ಡಿವೈಡ್ ಬೈ 4. ಸೊ ನಮಗೇನು ಸಿಗುತ್ತೆ 9 days ಸಿಕ್ಬಿಡುತ್ತೆ. ಸೊ ನೀವು ಈ ಥರ ಮೆಥಡ್ನ ಅಪ್ರೋಚ್ ಮಾಡ್ಕೊಂಡು ಕೂಡ ಮಾಡ್ಬೋದು, ಇಲ್ಲ ನೀವು ಟೈಮ್ನ ಈ ಥರ ಟೈಮ್ ಲೈನ್ ಹಾಕ್ಕೊಂಡು ಕೂಡ ನೀವು ಮಾಡ್ಬೋದು. ಸೊ ನಿಮ್ಗೆ ಯಾವ್ದು ಮೆಥಡ್ ಈಸಿ ಆಗುತ್ತೆ ನೀವು ಅದನ್ನು ಫಾಲೋ ಮಾಡಿ. ಸೊ ಎರಡೂ ಮೆಥಡ್ ಕೂಡ ನಿಮಗೆ ತಿಳಿಸಿದ್ದೀನಿ ಇಲ್ಲಿ, ಅರ್ಥ ಆಯ್ತಲ್ಲ. ಸೊ ಇನ್ ಕೇಸ್ ಯಾರಿಗೂ ಅರ್ಥ ಆಗಲಿಕ್ಕಂದ್ರೆ ಬೇಕಾದ್ರೆ ತಿಳಿಸ್ತು ನೋಡ್ರಿ. ಎದು ಮತ್ತು ಬಿದು ನಮಗೆ ಎಫಿಷಿಯನ್ಸಿ ಸಿಕ್ತು ಮತ್ತು ಟೋಟಲ್ ವರ್ಕ್ ಸಿಕ್ತು. ಸೊ ಎಷ್ಟು ದಿನ ಕೆಲಸ ಮಾಡಿದಾನ ಅಂತ ಅದರಿಂದ ಗುಣಾಕಾರ, ಆ ಎಫಿಷಿಯನ್ಸಿನ ಗುಣಾಕಾರ ಮಾಡಿ ನಮಗೆ ಟೋಟಲ್ ವರ್ಕಲ್ಲಿ ಡಿವೈಡ್ ಮಾಡಬೇಕು, ಮೈನಸ್ ಮಾಡಬೇಕು. ಮೈನಸ್ ಮಾಡಿದ್ಮೇಲೆ ನಮಗೆ ಬಿದು ಎಫಿಷಿಯನ್ಸಿನ ಡಿವೈಡ್ ಮಾಡಿದರೆ ನಮಗೆ ಬಿದು ಟೋಟಲ್ ಟೈಮಿಂಗ್ ಸಿಗ್ಬಿಡುತ್ತೆ. ಸೊ ಅದೇ ಥರ ನಿಮ್ಮ ಪ್ರಾಬ್ಲಮ್ ಇದೆ ನೋಡಿ. ಸೊ ಏನಂತಿದೆ, ಎ ಕ್ಯಾನ್ ಫಿನಿಶ್ ಎ ಪೀಸ್ ಆಫ್ ವರ್ಕ್ ಇನ್ 48 days ಆ್ಯಂಡ್ ಬಿ ಕ್ಯಾನ್ ಫಿನಿಶ್ ಇಟ್ ಇನ್ 60 days. ದೇ ವರ್ಕ್ ಟುಗೆದರ್ ಫಾರ್ ದಿ 12 days ಆ್ಯಂಡ್ ದೆನ್ ಎ ಗೋಸ್ ಅವೇ. ಇನ್ ಹೌ ಮಚ್ ಟೈಮ್ ಇನ್ ಡೇಸ್ ಆ್ಯಂಡ್ ಅವರ್ಸ್ ವಿಲ್ ಬಿ ಫಿನಿಶ್ 25% ಆಫ್ ದಿ ರಿಮೈನಿಂಗ್ ವರ್ಕ್ ಅಂತ. ಸೊ ಸೇಮ್ ಅದೇ ಥರನೇ ಇರುವಂಥದ್ದು, ಸ್ವಲ್ಪ ಡಿಫ್ರೆನ್ಸ್ ಏನಂತಿದೆ, ಎ ಒಂದು ಕೆಲಸವನ್ನು ಎಷ್ಟು 48 days ಕೆಲಸ ಮುಗಿಸ್ತಾನೆ, ಬಿ ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ 60 ದಿನದಲ್ಲಿ ಮುಗಿಸ್ತಾನೆ. ಸೊ ಇವೆರಡರದ್ದು ಎಲ್ ಸಿ ಎಮ್ ನಮ್ಗೆ ಏನಾಗುತ್ತಪ್ಪ ಅಂದರೆ ನೋಡಿ, ಎಲ್ ಸಿ ಎಮ್ ಏನಾಗುತ್ತೆ 48 ಮತ್ತು 60. ಸೊ ಇದು ಯಾವ ಮಗ್ಗಿಂದ ಹೋಗುತ್ತೆ 6 8 48 6 10 ಮತ್ತು 2ರಿಂದ ಕಡಿತ ಹೊಡೆದ್ರೆ 2 4 2 5. ಸೊ ನಮಗೇನು ಸಿಗುತ್ತೆ 2 12 6 12 12 ಇಲ್ಲಿ 60 64 240. ಸೊ ನಮಗೆ ಟೋಟಲ್ ವರ್ಕ್ ಎಷ್ಟು ಬರುತ್ತೆ ಇಲ್ಲಿ 240 ಬಂತು. ಸೊ ಇದು ನಮಗೆ 48 ಎಷ್ಟಲೇ 240 ಬಂತಂದರೆ, ಸೊ ನಾವು ಏನು ಮಾಡ್ಬೇಕಂದ್ರೆ ಫಸ್ಟ್ನೇದಾಗಿ 48 ಎಷ್ಟಲೇ 240 ಬಂತಂದರೆ 6 12 12 48 ಆಯ್ತಲ್ಲ, ಇದಕ್ಕೆ ಇಂಟು ಗುಣಾಕಾರ 5. ಅದೇ ಥರ 60 ಎಷ್ಟಲೇ 240 ಅಂದರೆ 64 240 ಕರೆಕ್ಟಲ್ಲ. ಸೊ ಇಷ್ಟು ಬಂದಮೇಲೆ ನಾವೇನು ಮಾಡ್ಬೇಕಂದ್ರೆ,
ಸೊ ಎ ಮತ್ತು ಬಿ ನಮಗೆ ಇಲ್ಲಿ ಎಫಿಷಿಯನ್ಸಿಗಳು ಸಿಕ್ಕು. ಸೊ ಅವರು ಇಬ್ಬರು ಎಷ್ಟು ದಿನ ಕೆಲಸ ಮಾಡಿದ್ರೆ 12 ದಿನ ಕೆಲಸ ಮಾಡಿದ್ರು. ಸೊ ನೀವು ಟೈಮ್ನ ಹಾಕೋರಿ. ಸೊ ಎ ಮತ್ತು ಬಿ ಎಷ್ಟು ದಿನ ಕೆಲಸ ಮಾಡಿದಾರೆ ಅಂತ 12 ದಿನ ಕೆಲಸ ಮಾಡಿದ್ದಾರೆ. ಈ 12 ದಿನ ಕೆಲಸ ಮಾಡಿದ್ಮೇಲೆ ಏನು ಎ ಬಿಟ್ಟು ಹೋಗ್ತಾನೆ. ಬಿಟ್ಟು ಹೋದ್ಮೇಲೆ ಯಾರು ಉಳ್ಕೊಂತಾರಲ್ಲಿ ಬಿ ಒಬ್ಬನೇ ಉಳ್ಕೊತಾನೆ. ಸೊ ಬಿ ಒಬ್ಬನೇ ಉಳ್ಕೊತಾನೆ ಕೆಲಸದ ಮೇಲೆ. ಸೊ ಬಿ ಇಂಟು ಟಿ ಎಷ್ಟು ದಿನ ಕೆಲಸದಲ್ಲಿ ಮುಗಿಸಿದಾನೆ ಅದನ್ನು ಕಂಡುಹಿಡಬೇಕು ನಾವು. ಸೊ ಟೋಟಲ್ ವರ್ಕ್ ಆದ್ದರಿಂದ ಎ ಮತ್ತು ಬಿ ಎಫಿಷಿಯನ್ಸಿ ಏನೈತಿ 9 ಐತಿ. ಸೊ 9 ಇಂಟು 12 ಕರೆಕ್ಟಲ್ಲ. 9 ಇಂಟು 12 ಇದನ್ನು ಸ್ಮಾಲ್ ಆಗಿ ಬರಿತೀನಿ. ಪ್ಲಸ್ ಇಲ್ಲ ನೀವು ಕೆಳಗೆ ಬರ್ರಿ, ಇಲ್ಲಿ ಸ್ವಲ್ಪ ದೂರ ಬರ್ರಿ. ಸೊ ಆದ್ದರಿಂದ ಎ ಪ್ಲಸ್ ಬಿದು ಎಷ್ಟೈತಿ ವ್ಯಾಲ್ಯೂ 9 ಇಂಟು 12 ಪ್ಲಸ್ ಬಿದು ಎಫಿಷಿಯನ್ಸಿ ಎಷ್ಟೈತಿ 4 ಇಂಟು 8 ಈ ಟಿ ಈಸ್ ಈಕ್ವಲ್ ಟು ಟೋಟಲ್ ವರ್ಕ್ ಏನೈತಿ 240. ಸೊ ಆದ್ದರಿಂದ ನಮಗೆ 4T ಈಸ್ ಈಕ್ವಲ್ ಟು ಸೊ ಈ 9 ಇಂಟು 12 ಎಷ್ಟಾಗುತ್ತೆ 108 ಆಗುತ್ತೆ. ಸೊ 240ರಲ್ಲಿ ನಾವು 108 ತೆಗೆದ್ರೆ ನಮಗೇನು ಸಿಗುತ್ತೆ 32 ಸಿಗುತ್ತೆ. ಕರೆಕ್ಟಲ್ಲ, 132 ಸಿಗುತ್ತೆ. ಸೊ ನಮಗೆ 132. ಆದ್ದರಿಂದ ಟಿ ಈಸ್ ಈಕ್ವಲ್ ಟು ನಮಗೇನು ಸಿಗುತ್ತೆ ಇಲ್ಲಿ 4 3 12 4 3 12. ಸೊ ನಮಗೆ ಇದೇನು ಬಂತು. ಒಂದು ನಿಮಿಷ ಇಲ್ಲಿ ಇನ್ನೊಂದು ಏನೋ ಕೇಳಿದಾರಲ್ಲಿ. ಸೊ ಇಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಯಾಕಂತಂದರೆ ಇನ್ನೊಂದು ನಾವು ಪಾಯಿಂಟ್ ಬಿಟ್ಟಿವಿ. ಏನಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವಿಲ್ ಬಿ ಫಿನಿಶ್ 25% ಆಫ್ ದ ರಿಮೈನಿಂಗ್ ವರ್ಕ್ ಅಂತ. ಉಳಿದಿರುವಂಥದ್ದು 25% ಭಾಗವನ್ನು ಎಷ್ಟು ದಿನದಲ್ಲಿ ಕೆಲಸ ಮಾಡ್ಬೋದು ಅಂತ. ಸೊ ನಮಗೆ ಇಲ್ಲಿ ನೋಡಿ ಆಲ್ರೆಡಿ ಟೋಟಲ್ ವರ್ಕು 245, ಇದರದ್ದು 25% ಅಂತ. 25% ಏನಾಗುತ್ತೆ ನಮಗೆ ಅದನ್ನು ಕಂಡುಹಿಡಬೇಕು ನಾವು ಇಲ್ಲಿ. ಸೊ ಫಸ್ಟ್ನೇದಾಗಿ ನಿಮ್ಗೆ ಅರ್ಥ ಆಗಲಿಕ್ಕಂದ್ರೆ ಇನ್ನೊಂದು ನೋಡಿ ಇಲ್ಲಿ. ಸೊ ಇಲ್ಲೇನು ಉಳ್ಕಿದ ಕೆಲಸದ್ದು 25% ಅಂತ. ಆದ್ದರಿಂದ ನಮಗೆ ಇಲ್ಲಿ ಫಸ್ಟು ನಾವೇನು ಮಾಡಿರಿ, ಇದು ಇಲ್ಲಿ ನೋಡಿರಿ ವರ್ಕ್ ಡನ್ ಎಷ್ಟಾಗಿದೆ ನಮಗೆ ಇಲ್ಲಿ ಅದನ್ನು ಕಂಡುಹಿಡ್ಕೋಬೇಕು. ಕರೆಕ್ಟಲ್ಲ. ಅದರಲ್ಲಿ ಉಳಿದಿರುವಂಥ ಕೆಲಸದಲ್ಲಿ ನಾವು ಮಾಡಬೇಕು, ಇಲ್ಲಿ ಮೈನಸ್ ಮಾಡಬೇಕು. ಸೊ ನಮಗೆ ಇಲ್ಲೇನಾಗುತ್ತೆ 4T ಈಸ್ ಈಕ್ವಲ್ ಟು 240ರಲ್ಲಿ ನಾವು 108 ತೆಗೆದ್ರೆ ಎಷ್ಟಾಯಿತು 132. ಈ 132ರದ್ದು 25% ನಾವು ಏನು ಮಾಡಬೇಕು, ಅದು ಬಿ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾನೆ ಅಂತ. ಯಾಕಂದರೆ ಇದು ವರ್ಕ್ ಲೆಫ್ಟ್ ಆಗಿರುವಂಥದ್ದು, ಇದು ವರ್ಕ್ ಲೆಫ್ಟ್ ಇರುವಂಥದ್ದು. 240ರಲ್ಲಿ ಆಲ್ರೆಡಿ 108 ಕೆಲಸ ಮುಗಿದಿದೆ. 108 ಏನಾಗಿದೆ ಪಾರ್ಟ್ ಕೆಲಸ ಮುಗಿದ್ಮೇಲೆ ಎಷ್ಟು ಉಳಿತು 132 ಪಾರ್ಟ್ ಉಳಿತು. ಇದರದ್ದು 132 ಪಾರ್ಟ್ದು ನಾವು ಏನು ಮಾಡಬೇಕು 25% ಬಿ ಎಷ್ಟಲ್ಲಿ ಕೆಲಸ ಮುಗಿಸ್ತಾನಂತ. ಆದ್ದರಿಂದ ಟಿ ಈಸ್ ಈಕ್ವಲ್ ಟು 132 ಇಂಟು 25/100. ಸೊ ಡಿವೈಡೆಡ್ ಬೈ ನಮಗೇನು ಸಿಗುತ್ತೆ ಇಲ್ಲಿ ಬಿದು ಎಫಿಷಿಯನ್ಸಿ 4 ಅಂತ. ಸೊ ಇದನ್ನು ನಾವು ಡಿವೈಡ್ ಮಾಡಬೇಕು. ಸೊ ಇನ್ ಕೇಸ್ ಯಾರಿಗನ್ನು ನೋಡ್ರಿ ಇಲ್ಲಿ ಸ್ವಲ್ಪ ನೀವು ಅರ್ಥ ಮಾಡ್ಬೇಕು. ಇಲ್ಲಿ ಇದು 132 ಎಂಬುದು ಏನು ವರ್ಕ್ ಲೆಫ್ಟ್ ಉಳಿದಿರೋದಂತು. ಈ 132ರದ್ದು 25% ನಾವು ಕಂಡುಹಿಡಬೇಕು. ಆದ್ದರಿಂದ 25 1 25 4. ಸೊ ನಮಗೇನು ಸಿಗುತ್ತೆ ಅಂದರೆ ಒಂದು ನಿಮಿಷ ಇಲ್ಲಿ 4 ಇದು 4 ಇದು 0 ಕ್ಯಾನ್ಸಲ್ ಆಗಿ ಇದು 4 ಉಳಿತು. ಸೊ ಆದ್ದರಿಂದ ನಮಗೇನು ಸಿಗುತ್ತೆ 132 ಡಿವೈಡ್ ಬೈ 4 ಇಂಟು 4 ಎಷ್ಟಾಗುತ್ತೆ 16 ಆಗುತ್ತೆ. ಕರೆಕ್ಟಲ್ಲ. ಸೊ ಮತ್ತೆ ಕಡೆ ತೊಗೊಂಡ್ರೆ ನಮಗೇನು ಸಿಗುತ್ತೆ 4 3 12 4 3 12 ಡಿವೈಡ್ ಬೈ 4. ಆದ್ದರಿಂದ ನಮಗೆ ಟೈಮ್ ಯಾವುದಾದ್ರು ಬಿದು ಟೈಮಿಂಗ್. ಸೊ ಬಿದು ಟೈಮಿಂಗು ನೋಡಿರಿ ಇಲ್ಲಿ ಡಿವೈಡ್ ಮಾಡಿದ್ರೆ ನಮಗೇನು ಸಿಗುತ್ತೆ 4 8 32 ಎಷ್ಟಾಯಿತು 1/4 ಉಳಿತು. ಈ 1/4 ನಾವು ಇದು ಏನಿದು ಡೇಸಲ್ಲಿ ಇರೋದು, ಇದನ್ನು ನಾವು ಅವರಲ್ಲಿ ಕನ್ವರ್ಟ್ ಮಾಡ್ಕೊಂಡ್ರೆ ಒಂದು ದಿನಕ್ಕೆ ನಮಗೆ ಎಷ್ಟು ತಾಸು, ಒಂದು ದಿನಕ್ಕೆ 24 ತಾಸು. ಸೊ ನಮಗೆ ಇದನ್ನು 1/4 ದಿನನ ನಾವು ಅವರಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ 8 24 ಮಾಡಬೇಕು. ಕರೆಕ್ಟಲ್ಲ. ಆದ್ದರಿಂದ 4 1 4 6 24. ಸೊ ನಮಗೇನು ಸಿಗುತ್ತೆ ಅಂದರೆ 8 ಡೇಸ್ 8 ದಿನ 6 ತಾಸು ಸಿಗುತ್ತೆ. ಸೊ 6 ತಾಸು ಸಿಗುತ್ತೆ. ಅದರಿಂದ ಯಾವುದು ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇಷ್ಟು ನಮಗೆ ಅದು 9th ಪ್ರಾಬ್ಲಮ್ ಇರುವಂಥದ್ದು. ಅರ್ಥ ಆಯ್ತಲ್ಲ. ಸೊ ಇದು ನಮಗೆ ಈ 25% ಎಂಬುದು 240ಕ್ಕೆ ಅಪ್ಲೈ ಮಾಡ್ಬೋದು. ನಾವು ಉಳಿದಿರುವಂಥ ಕೆಲಸದ ಮೇಲೆ ಅಪ್ಲೈ ಮಾಡಬೇಕು. ಅಂದರೆ ಇಲ್ಲಿ ರಿಮೈನಿಂಗ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ರಿಮೈನಿಂಗ್ ವರ್ಕ್ ಮೇಲೆ 25% ಅಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಕರೆಕ್ಟ್ ಬರುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಅದೇ ಥರನೇ. ABC can do a work in 6, 8 and 12 days respectively. They begin to work together but A and C leaves after 2 days. Now B completes the remaining work. The total number of days ಅಂತ. ಟೋಟಲ್ ನಂಬರ್ ಆಫ್ ಡೇಸ್ ಅಂತ ಕೇಳಿದಾಗ ನೀವು ಸೊ ಇನ್ನೊಂದು ಮೆಥಡ್ ಹೇಳಿದ್ದು ನಾನು ನಿಮಗೆ ಅದೇ ಥರ ಬಳಸ್ಕೊಂಡ್ಬಿಡಿ. ಸೊ ಏನಂತಿದೆ ಎ 6 ಡೇಸಲ್ಲಿ ಒಂದು ಕೆಲಸ ಮುಗಿಸ್ತಾನೆ. ಅದೇ ಥರ ಬಿ ಎಷ್ಟು ದಿನ ಮುಗಿಸ್ತಾನೆ 8 ಡೇಸಲ್ಲಿ, ಸಿ ಎಷ್ಟು ದಿನದಲ್ಲಿ 12 ಡೇಸಲ್ಲಿ.
ಸೊ ನಮಗೆ ಇವು ಮೂವರದ್ದು ವರ್ಕ್ ಟೋಟಲ್ ವರ್ಕ್ ಎಷ್ಟಾಗುತ್ತೆ ಅಂದರೆ ಸೊ ಎಷ್ಟಾಗುತ್ತೆ 48 ಆಗುತ್ತೆ. 12 3 36, 24 ತೊಗೊಂಬಿಡಿ ಈಸಿ ಆಗುತ್ತೆ. ಸೊ 12 24, 6 4 24, 8 3 24 ಮತ್ತು ಇದು 12 24. ಸೊ ನಮಗೆ ಮೂವರದು ಟೋಟಲ್ ವರ್ಕು ಎಷ್ಟು ಬಂತು 24 ಬಂತು ಮತ್ತು ಎಫಿಷಿಯನ್ಸಿ ಬಂದಿದೆ ಆಲ್ರೆಡಿ. ಸೊ ಇಲ್ಲೇ ನೋಡಿ ನಮಗೆ ಇದರದ್ದು ಟೋಟಲ್ ನಂಬರ್ ಆಫ್ ಡೇಸ್ ನೀಡೆಡ್ ಟು ಕಂಪ್ಲೀಷನ್ ಆಫ್ ದಿ ವರ್ಕ್ ಯಾರ್ದು ಬಿ ಇದು ಟೋಟಲ್ ವರ್ಕ್ ನಮಗೆ ಬೇಕಂತಂದರೆ ನಾನು ನಿಮ್ಗೆ ಹೇಳಿದ್ದೆ ಏನಂತ, ಈ 24 ಎಂಬುದು ಟೋಟಲ್ ವರ್ಕಲ್ಲಿ ನಮಗೆ ಎ ಮತ್ತು ಬಿ ಏನು ಮಾಡಿದರೆ ಬಿಟ್ಟು ಹೋಗಿದ್ದಾರೆ, ಕರೆಕ್ಟಲ್ಲ. ಎ ಮತ್ತು ಬಿ ಕೆಲಸವನ್ನು ಬಿಟ್ಟು ಹೋಗಿದ್ದಾರೆ. ಸೊ ನಾವು ಎ ಮತ್ತು ಬಿನ ಕೂಡಿಸಿ ಅದರದ್ದು ಏನು ಮಾಡೋದು ಎಫಿಷಿಯನ್ಸಿಯಿಂದ ನಾವು ಗುಣಾಕಾರ ಮಾಡಬೇಕು, ಕರೆಕ್ಟಲ್ಲ. ಎಷ್ಟು ದಿನ ಆದಮೇಲೆ 2 days ದಿನ ಬಿಟ್ಟಾದಮೇಲೆ ಹೋಗಿದ್ದಾರೆ ಅಂತ. ಆದ್ದರಿಂದ ಎ ಪ್ಲಸ್ ಸಿ ಇಂಟು 2 ಡಿವೈಡೆಡ್ ಬೈ ಎಫಿಷಿಯನ್ಸಿ ಆಫ್ ದಿ ಬಿ ಇಂದ ನಾವು ಡಿವೈಡ್ ಮಾಡಿದಾಗ ನಮಗೆ ಆನ್ಸರ್ ಸಿಗುತ್ತೆ. ಆದ್ದರಿಂದ ಟಿ ಬಿ ಟೈಮ್ ಆಫ್ ದಿ ಬಿ ಸೊ 24 ಮೈನಸ್ ಎ ಮತ್ತು ಬಿ, ಎ ಮತ್ತು ಸಿದು ಎಫಿಷಿಯನ್ಸಿ ಎಷ್ಟೈತಿ 4 + 2 6, 6 × 2 12, 12 ಡಿವೈಡ್ ಬೈ ಎಫಿಷಿಯನ್ಸಿ ಆಫ್ ದಿ ಬಿ ಎಷ್ಟೈತಿ 3 ಅಂತ. ಸೊ ನಮಗೆ 24 ಮೈನಸ್ 12 ಎಷ್ಟಾಗುತ್ತೆ 12, 12 ಡಿವೈಡ್ ಬೈ 3 ಅಂದರೆ 4 days ಬರುತ್ತೆ. ಸೊ ಅರ್ಥ ಆಯ್ತಲ್ಲ, ನಮಗೆ ಆನ್ಸರ್ ಏನು ಬರುತ್ತೆ, ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್. ಸೊ ಇಲ್ಲಿ ನಾನು ಬೇಕಾದ್ರೆ ಇಲ್ಲಿ ಅರ್ಥ ಆಗಿಲ್ಲ ಅಂದರೆ ಇಲ್ಲಿ ಇನ್ನೊಂದು ಸ್ಟೆಪ್ ಬರೆದು ಬಿಡ್ತೀನಿ ನೋಡ್ರಿ ಇಲ್ಲಿ. ಸೊ ಇದು ಹೆಂಗೆ ಬರ್ದಿನ ಅಂದರೆ ಟೈಮ್ ಆಫ್ ಬಿ ಇಸ್ ಈಕ್ವಲ್ ಟು ಟೋಟಲ್ ವರ್ಕ್ 48 ಮೈನಸ್, ಸೊ ಇದೇನದು ಎ ಬಿಟ್ಟು ಹೋಗಿರುವಂಥದ್ದು ಕೆಲಸ, ಅದರಲ್ಲಿ ಎದು ಎಫಿಷಿಯನ್ಸಿ ಇಂಟು 4 ಡಿವೈಡೆಡ್ ಬೈ ಎಫಿಷಿಯನ್ಸಿ ಆಫ್ ದಿ ಬಿ ಅಂತ. ಸೊ ಯಾರನ್ನು PDF ನೋಡಿದ್ರೆ ಅರ್ಥ ಆಗುತ್ತೆ ಇದು ಟೋಟಲ್ ವರ್ಕ್. ಸೊ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ 11th ಪ್ರಾಬ್ಲಮ್ ನೋಡಿ. ಎ ಆ್ಯಂಡ್ ಬಿ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 15 days and 10 days respectively. They started doing the work together, but after 4 days B had to leave. Then A working with a new worker, C completed the remaining work in 3 days. If C works alone, in how many days he can do 40% of the same work ಅಂತ. ಸೊ ಇದೊಂಥರ ಡಿಫ್ರೆಂಟ್ ಪ್ರಾಬ್ಲಮ್ ಇರುತ್ತೆ. ಏನಂತಂದರೆ ಎ ಏನು ಮಾಡ್ತಾನೆ ಒಂದು ಕೆಲಸವನ್ನು 15 ದಿನ ಮುಗಿಸ್ತಾನೆ, ಅದೇ ಥರ ಬಿ ಏನು ಮಾಡ್ತಾನೆ 10 days ಅದೇ ಕೆಲಸ ಮುಗಿಸ್ತಾನೆ. ಸೊ ಇವ್ರದ್ದು LCM ನಮ್ಗೆ ಏನಾಗುತ್ತಪ್ಪ ಅಂದರೆ ಇವ್ರದ್ದು LCM ಏನಾಗುತ್ತೆ 30. ಸೊ ಅದರಿಂದ 15 30, 13 30. ಇವ್ರೇನು ಮಾಡ್ತಾರೆ, ದೇ ಸ್ಟಾರ್ಟೆಡ್ ದಿ ವರ್ಕಿಂಗ್ ಅಂತ ಇವರಿಬ್ಬರು ಕೆಲಸ ಮಾಡ್ತಾರೆ, ಕರೆಕ್ಟಲ್ಲ. ಸೊ ಟೈಮ್ ಲೈನ್ ಹಾಕೊಳ್ಳಿ, ಇವರಿಬ್ಬರು ಎಷ್ಟು ದಿನ ಕೆಲಸ ಮಾಡ್ತಾರೆ, ಅವರಿಬ್ಬರು ಎ ಆ್ಯಂಡ್ ಬಿ 4 days ಮಾಡ್ತಾರೆ. ಸೊ 4 days ಮಾಡಿದ ಮೇಲೆ ಏನು ಮಾಡ್ತಾನೆ, ಇಲ್ಲಿ ಬಿ ಬಿಟ್ಟು ಹೋಗ್ತಾನೆ. ಬಿ ಬಿಟ್ಟು ಹೋದ್ಮೇಲೆ ಅವಾಗ ಎ ಒಬ್ಬನೇ ಉಳ್ಕೊತಾನೆ. ಎ ಒಬ್ಬನೇ ಕೆಲಸ ಮಾಡಲ್ಲ, ಇಲ್ಲಿ ಏನು ಮಾಡ್ತಾನೆ ಸಿಗೆ ತನ್ನ ಜೊತೆ ಕೆಲಸಕ್ಕೆ ಕರ್ಕೊತಾನೆ. ಸೊ ಅವಾಗ ಏನು ಮಾಡ್ತಾರೆ ಸಿ ಮತ್ತು ಎ ಏನು ಮಾಡ್ತಾರೆ ಅವ್ರು ಕೆಲಸವನ್ನು ಕಂಟಿನ್ಯೂ ಮಾಡ್ತಾರೆ. ಎಷ್ಟು ದಿನ ಕೆಲಸ ಮಾಡ್ತಾರೆ 3 days ಅಂತ. ಸೊ ಇಂಟು 3 ಈಸ್ ಈಕ್ವಲ್ ಟು ಇದೇನಿದು ಟೋಟಲ್ ವರ್ಕ್. ಆದ್ದರಿಂದ ನಮ್ಗೆ ಎ ಮತ್ತು ಬಿ ದ ಎಫಿಷಿಯನ್ಸಿ ಏನೈತಿ 5 ಐತಿ. 5 × 4 ಪ್ಲಸ್ ಎದ ಎಫಿಷಿಯನ್ಸಿ ಎಷ್ಟೈತಿ ನಮಗೆ 2 ಐತಿ, ಪ್ಲಸ್ ಸಿ ಎಫಿಷಿಯನ್ಸಿ ಗೊತ್ತಿಲ್ಲ ಅಂದರೆ ಸಿನ ಆ್ಯಸ್ ಇಟ್ ಈಸ್ ಇಡ್ರಿ ಹಂಗೆ ಇಂಟು 3. ಸೊ ಟೋಟಲ್ ವರ್ಕ್ ಎಷ್ಟೈತಿ 30 ಐತಿ. ಆದ್ದರಿಂದ 5 4 20. ಸೊ 20ರಲ್ಲಿ ಈ 30ರಲ್ಲಿ 20 ತೆಗೆದ್ರೆ ಎಷ್ಟು 10 ಉಳಿತದೆ. ಆದ್ದರಿಂದ ಇದನ್ನು ಗುಣಾಕಾರ ಮಾಡಿರಿ, 3 ಮತ್ತು 2 3 2 6 ಪ್ಲಸ್ 3C ಈಸ್ ಈಕ್ವಲ್ ಟು 30ರಲ್ಲಿ 20 ತೆಗೆದ್ರೆ ಎಷ್ಟು ಸಿಗುತ್ತೆ 10 ಸಿಗುತ್ತೆ. ಸೊ 3C ಈಸ್ ಈಕ್ವಲ್ ಟು ನಮಗೇನಾಗುತ್ತೆ 10ರಲ್ಲಿ 6 ತೆಗೆದ್ರೆ 4. ಸೊ ಸಿ ಈಸ್ ಈಕ್ವಲ್ ಟು ನಮಗೇನು ಬರುತ್ತೆ 4/3 ಬರುತ್ತೆ. ಸೊ ಇದೇನಿದು ನಮಗೆ ಸಿದು ಎಫಿಷಿಯನ್ಸಿ ಸಿಕ್ತು, ಕರೆಕ್ಟಲ್ಲ. ಈಗ ನಮಗೇನು ಕೊಟ್ಟಿದ್ದಾರೆ ಅಂದರೆ ಇಫ್ ಸಿ ವರ್ಕ್ಸ್ ಅಲೋನ್ ಇನ್ ಹೌ ಮೆನಿ ಡೇಸ್ ಹಿ ಕ್ಯಾನ್ ಡೂ 40% ಆಫ್ ದಿ ಸೇಮ್ ವರ್ಕ್ ಅಂತ. ಈಗ ಸಿ ಅದೇ ಕೆಲಸವನ್ನು 40% ಆಫ್ ದಿ ಕೆಲಸವನ್ನು ಮಾಡೋಕ್ಕೆ ಎಷ್ಟು ದಿನ ತೊಗೊತಾನಂತ, ಕರೆಕ್ಟಲ್ಲ. ಸೊ ಆದ್ದರಿಂದ ನಮಗೆ ಸಿದು ಟೈಮಿಂಗ್ ಕಂಡುಹಿಡಬೇಕಂದ್ರೆ ನಾವು ಏನು ಮಾಡ್ಬೇಕಂದ್ರೆ ಟೋಟಲ್ ವರ್ಕ್ ಎಷ್ಟೈತಿ 30, ಕರೆಕ್ಟಲ್ಲ. ಸೊ ಇದು ಟೋಟಲ್ ವರ್ಕ್. ಸೊ ಟೋಟಲ್ ವರ್ಕ್ ಎಷ್ಟೈತಿ 30. ಈ ಟೋಟಲ್ ವರ್ಕ್ದು 40% ಅಂತ. 40% ಅಂದ್ರೆ ಏನಾಗುತ್ತೆ 40 ಡಿವೈಡ್ ಬೈ 100 ಡಿವೈಡೆಡ್ ಬೈ ನಮಗೆ ಎಷ್ಟು ಸಿ ದ ಎಫಿಷಿಯನ್ಸಿ ಎಷ್ಟಿದೆ 4 ಡಿವೈಡ್ ಬೈ ಸ್ಪೇಸ್ ಇಲ್ಲ ಹಂಗೆ ಈ ಥರ ಬರೀತೀನಿ. ಸೊ ನಮಗೆ ಸಿ ದ ಎಫಿಷಿಯನ್ಸಿ ಎಷ್ಟೈತಿ 4/3 ಅಂತ. ಸೊ ಆದ್ದರಿಂದ ನಮಗೇನು ಸಿಗುತ್ತೆ ನೋಡಿರಿ, ಇಲ್ಲಿ 1 0 ಇಲ್ಲಿ 1 0 ಕ್ಯಾನ್ಸಲ್, ಮತ್ತು ಇಲ್ಲಿ 1 0 ಇಲ್ಲಿ 1 0 ಕ್ಯಾನ್ಸಲ್ ಆಯಿತು. 3 4 12 12 ಡಿವೈಡ್ ಬೈ 4. ಸೊ ನಾನು ಹೇಳಿದ್ದೆ ನಿಮಗೆ ಈ 4 ಕೆಳಗೆ ಉಳಿತದೆ, ಈ 3 ಮೇಲೆ ಹೋಗುತ್ತೆ. ಸೊ ಇಂಟು 3. ಆದ್ದರಿಂದ 4 1 4 3 12. ಆದ್ದರಿಂದ ನಮಗೇನು ಸಿಗುತ್ತೆ 3 3 9. 9 days ತೊಗೊತಾನೆ ಇಲ್ಲಿ ಯಾರು ಸಿ. ಅದೇ ಕೆಲಸ ಅದೇ 40% ಆಫ್ ದಿ ಸೇಮ್ ವರ್ಕ್ನ ಮುಗಿಸೋಕೆ ಸಿ ಎಷ್ಟು ದಿನ ತೊಗೊತಾನೆ 9 ದಿನ ತೊಗೊತಾನೆ. ಸೊ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್. ಸೊ ಇವತ್ತಿನ ಕ್ಲಾಸಿನ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು ನೋಡಿ ಇಲ್ಲಿ. ಸೊ ಎ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 24 days, ಬಿ ಕ್ಯಾನ್ ಕಂಪ್ಲೀಟ್ ದ ಸೇಮ್ ವರ್ಕ್ ಇನ್ 30 days.
if they work together and after certain time B left the work and they completed the remaining work ಅಂತ. So then total work will be completed in 18 days. After how many days B left the work ಅಂತ. ಸೊ ನಾವು ಇಷ್ಟೊತ್ತು ಏನು ಮಾಡ್ತಿದ್ವಿ ಅಂದರೆ ಇಷ್ಟು ದಿನ ಕೆಲಸ ಮಾಡಿದ್ಮೇಲೆ ಎ ಬಿಟ್ಟು ಹೋಗ್ತಿದ್ದ, ಅವಾಗ ನಾವು ಏನು ಮಾಡ್ತಿದ್ವಿ ಬಿ ಅದೇ ಕೆಲಸ ಮುಗಿಸೋಕೆ ಎಷ್ಟು ದಿನ ಟೈಮ್ ತೊಗೊಂಡು ಕಂಡುಹಿಡ್ತಿದ್ವಿ. ಬಟ್ ಇಲ್ಲಿ ಅಂದರೆ ಅವನು ಬಿಟ್ಟು ಹೋಗುವಂಥ ಟೈಮ್ನ ನಾವು ಕಂಡುಹಿಡ್ಬೇಕು, ಎಷ್ಟು ದಿನ ಆದಮೇಲೆ ಅವನು ಕೆಲಸವನ್ನು ಬಿಟ್ಟು ಹೋದ. ಸೊ ಅದನ್ನು ನಾವು ಕಂಡುಹಿಡಬೇಕು. ಅದನ್ನು ಕಂಡುಹಿಡ್ಬೇಕಂದ್ರೆ ಏನಿಲ್ಲ, ಸೇಮ್ ಅದೇ ಥರನೇ ಮೆಥಡ್ ಮಾಡೋದು. ಸೊ ಏನು ಮಾಡ್ತಾನೆ, ಒಂದು ಕೆಲಸವನ್ನು 24 ದಿನದಲ್ಲಿ ಮುಗಿಸ್ತಾನೆ. ಅದೇ ಥರ ಬಿ ಏನು ಮಾಡ್ತಾನೆ, ಅದೇ ಕೆಲಸವನ್ನು 32 ದಿನದಲ್ಲಿ ಮುಗಿಸ್ತಾನೆ. ಕರೆಕ್ಟಲ್ಲ? ಸೊ ನಮಗೆ ಇವು ಎರಡರದ್ದು ಟೋಟಲ್ ವರ್ಕ್ ಕಂಡುಹಿಡಿದ್ರೆ ನಮಗೇನು ಸಿಗುತ್ತೆ, 96 LCM. 24 ಮತ್ತು 32 LCM ಸಿಗುತ್ತೆ, ನಿಮಗೆ ಎಷ್ಟು ಸಿಗುತ್ತೆ, 96. ಸೊ 24 4 96, 32 3 96. ಕರೆಕ್ಟಲ್ಲ? ಸೊ ಇಷ್ಟು ಬಂದಮೇಲೆ ನಮಗೇನು ಮಾಡ್ತಾನೆ, ಇಫ್ ದೇ ವರ್ಕ್ ಟುಗೆದರ್, ಅವರು ಇಬ್ಬರು ಒಮ್ಮೆಲೆ ಕೆಲಸ ಮಾಡಿದ್ರಲ್ಲ, ಅವಾಗ ಏನು ಮಾಡ್ತಾನೆ, ಇಬ್ಬರು ಒಂದೇ ಟೈಮಲ್ಲಿ ಕೆಲಸ ಮಾಡಿ ಆಮೇಲೆ ಏನು ಮಾಡ್ತಾನೆ, ಬಿ ಬಿಟ್ಟು ಹೋಗ್ತಾನೆ. ಬಿ ಬಿಟ್ಟು ಹೋದ್ಮೇಲೆ ಆ ಉಳ್ಕಿದ ಕೆಲಸವನ್ನು ಏನು ಮಾಡ್ತಾರೆ, ಯಾರು ಎ ಮುಗಿಸ್ತಾನಂತ. ಮುಗಿಸಿದ ಎಷ್ಟು ಟೋಟಲ್ ಟೈಮ್ ಎಷ್ಟು ಅಂತಂದ್ರೆ 18 ಡೇಸ್. ಟೋಟಲ್ ಆ ಕೆಲಸ ಮುಗಿಸೋಕ್ಕೆ 18 ಡೇಸ್ ಆದರೆ ನೋಡಿ ಇಲ್ಲಿ ಫಸ್ಟು ಎ ಮತ್ತು ಬಿ ಒಂದು ಕೆಲಸನ ಟೈಮ್ ಅಂತ ಅನ್ಕೊಳ್ಳಿ. ಸೊ ಎಷ್ಟು ಟಿ ಟೈಮ್ವರೆಗೆ ಕೆಲಸ ಮಾಡ್ತಾರೆ. ಆಮೇಲೆ ಎ ಬಿಟ್ಟು ಹೋಗ್ತಾನೆ ಅದೇ ಕೆಲಸ. ಎ ಬಿಟ್ಟು ಹೋದ್ಮೇಲೆ ಟಿ ಅದೇ ಕೆಲಸ ಏನು ಮಾಡ್ತಾನೆ, ಬಿ ಆ ಕೆಲಸನ ಬಿಟ್ಟು ಹೋದ್ಮೇಲೆ ಎ ಏನು ಮಾಡ್ತಾನೆ, ಅದನ್ನು ಕಂಟಿನ್ಯೂ ಮಾಡ್ತಾನೆ. ಕರೆಕ್ಟಲ್ಲ? ಎ ಏನು ಮಾಡ್ತಾನೆ, ಆ ಕೆಲಸನ ಕಂಟಿನ್ಯೂ ಮಾಡಿದ್ಮೇಲೆ ಇದು ಟೋಟಲ್ ಔಟ್. ಸೊ ಈ ಫುಲ್ ಕೆಲಸ ಎಷ್ಟು ದಿನ ಕಂಪ್ಲೀಟ್ ಆಗುತ್ತೆ, ನಮಗೆ 18 ಡೇಸಲ್ಲಿ ಕಂಪ್ಲೀಟ್ ಆಗುತ್ತೆ. ಕರೆಕ್ಟಲ್ಲ? 18 ಡೇಸಲ್ಲಿ ಕಂಪ್ಲೀಟ್ ಆದರೆ ಈ ಬಿ ಎಂಬನು ಎಷ್ಟು ದಿನಗಳ ಆದಮೇಲೆ ಈ ಕೆಲಸವನ್ನು ಬಿಟ್ಟು ಹೋಗಿದ್ದಾನೆ ಕಂಡುಹಿಡಿಬೇಕಂತ ನಾವು ಇಲ್ಲಿ. ಸೊ ಅದನ್ನು ಕಂಡುಹಿಡಬೇಕಪ್ಪ ಅಂದರೆ ಹೆಂಗೆ ಕಂಡುಹಿಡಿಯೋದು ಅಂತಂದರೆ, ಸೊ ಇದನ್ನು ಎ, ಇದನ್ನು ನೀವು ಎಕ್ಸ್ ಅಂತ ಅಂದ್ಕೊಳ್ಳಿ ಇಲ್ಲಿ. ಸೊ ಇದು ಎಕ್ಸ್, ಇದನ್ನು ನೀವು ವೈ ಅಂತ ಅಂದ್ಕೊಳ್ಳಿ. ಸೊ ಇದು ಬಿ, ಇದು ಒಂದು ನಿಮಿಷ ನೀಟಾಗಿ ಬರೆದಿದ್ದೇನೆ. ಸೊ ಎ ಪ್ಲಸ್ ಬಿ, ಇದು ಎಕ್ಸ್ ದಿನ, ಇದು ಮತ್ತು ಎ ಅದೇ ಕೆಲಸವನ್ನು ಒಬ್ಬನೇ ಎಷ್ಟು ದಿನ ಕೆಲಸ ಮಾಡಿ. ಸೊ ಈ ಟೋಟಲ್ ವರ್ಕ್ ಕಂಪ್ಲೀಟ್ ಆಗಿ ನಮಗೆ 18 ಡೇಸ್ ಬೇಕಾಗುತ್ತೆ. ಆದ್ದರಿಂದ ನಾವು ಇದು ಹೆಂಗೆ ಮಾಡ್ಬೇಕಂದ್ರೆ, ಸೊ ಇದು ಎ ಎಂಬವನು ಏನು ಟೋಟಲ್ ಎಷ್ಟು ದಿನ ತೊಗೊಂಡು ಈ ಕೆಲಸ ಮಾಡೋಕೆ 18 ಡೇಸ್. ಕರೆಕ್ಟಲ್ಲ? ಸೊ 18 ಡೇಸ್ ಈಸ್ ಈಕ್ವಲ್ ಟು ನಮಗೆ ಟೋಟಲ್ ವರ್ಕು ಮೈನಸ್ ಬಿ ಏನು ಮಾಡಿದ್ದಾನೆ, ಬಿಟ್ಟು ಹೋಗಿದ್ದಾನೆ. ಕರೆಕ್ಟಲ್ಲ? ಬಿ ಬಿಟ್ಟು ಹೋಗಿದ್ದಾನೆ ಎಷ್ಟು ದಿನ ಆದಮೇಲೆ ಗೊತ್ತಿಲ್ಲ. ಸೊ ಅದನ್ನು ಟಿ ಇಂದ ಗುಣಾಕಾರ ಮಾಡಿರಿ, ಡಿವೈಡೆಡ್ ಬೈ. ಸೊ ಇಲ್ಲಿ ಬಿ ಬಿಟ್ಟು ಹೋದ್ಮೇಲೆ ಎ ಉಳ್ಕೊಂಡ, ಇಲ್ಲಿ ಎದ ಎಫಿಷಿಯನ್ಸಿ ನಾವು ಏನು ಮಾಡಬೇಕು, ಡಿವೈಡ್ ಮಾಡ್ಬೇಕು ಇಲ್ಲಿ. ಕರೆಕ್ಟಲ್ಲ? ಆದ್ದರಿಂದ 18 ಈಸ್ ಈಕ್ವಲ್ ಟು, ಸೊ ಟೋಟಲ್ ವರ್ಕ್ ಎಷ್ಟೈತಿ ನಮಗೆ ಇಲ್ಲಿ 96 ಮೈನಸ್ ಬಿದ ಎಫಿಷಿಯನ್ಸಿ ಏನಾಯ್ತು ನಮಗೆ ಇಲ್ಲಿ 3. ನಮಗೆ ಎಷ್ಟು ದಿನ ಆದಮೇಲೆ ಬಿಟ್ಟು ಹೋದಂತ ಗೊತ್ತಿಲ್ಲ ಇಲ್ಲಿ. ಸೊ ಇಂಟು ಟಿ ಆ್ಯಸ್ ಇಟ್ ಈಸ್ ಡಿವೈಡೆಡ್ ಬೈ ಎದ ಎಫಿಷಿಯನ್ಸಿ ಎಷ್ಟಾಯ್ತು ನಮಗೆ 4. ಸೊ ಈ ಥರ ಮಾಡಿದ್ರೆ ನಿಮಗೆ ಈಸಿಯಾಗಿ ಸಿಗ್ಬಿಡುತ್ತೆ. ಸೊ ಆದ್ದರಿಂದ 18 4 72 ಈಸ್ ಈಕ್ವಲ್ ಟು 96 ಮೈನಸ್ 3t. ಸೊ 96ರಲ್ಲಿ ನಾವು 72ನ ಕಳಿಬೇಕು, 3t ಕಡಿಬಿಡ್ಬೇಕು. ಆದ್ದರಿಂದ 3t ಈಸ್ ಈಕ್ವಲ್ ಟು ನಮಗೆ ಏನಾಗುತ್ತೆ, 96ರಲ್ಲಿ 72 ತೆಗೆದ್ರೆ ಎಷ್ಟು ಸಿಗುತ್ತೆ, ನಮಗೆ 24 ಸಿಗುತ್ತೆ. 24 ಆದ್ದರಿಂದ ಟಿ ಈಸ್ ಈಕ್ವಲ್ ಟು ನಮಗೇನು ಸಿಗುತ್ತೆ, 8 ದಿನ ಸಿಗುತ್ತೆ. ಸೊ ನಾವು ಬಿ ಎಷ್ಟು ದಿನ ಆದಮೇಲೆ ಆ ಕೆಲಸವನ್ನು ಬಿಟ್ಟು ಹೋಗ್ತಾನೆ ಅಂದರೆ 8 ದಿನ ಆದಮೇಲೆ ಬಿ ಕೆಲಸವನ್ನು ಬಿಟ್ಟು ಹೋಗ್ತಾನೆ. ಸೊ ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರೋಂಥ. ಅರ್ಥ ಆಯ್ತಲ್ಲ? ಸೊ ನೀವು ಬೇಕಿದ್ರೆ ವೆರಿಫೈ ಮಾಡ್ಕೋಬೇಕಾದ್ರೆ ನೀವು ಈ ಥರ ಹಾಕಿ ನೋಡಿ ಇಲ್ಲಿ. ಸೊ ನಮಗೆ ಬಿ ಜಾಗದಲ್ಲಿ ಎಕ್ಸ್ ಜಾಗದಲ್ಲಿ 8 ಹಾಕ್ರಿ, ಮತ್ತು ಟೋಟಲ್ ಎಷ್ಟು ಐತಿ, 18 ದಿನ ಐತಿ. ಸೊ ವೈಯಲ್ಲಿ ಎಷ್ಟು ಬರುತ್ತೆ, ನಮಗೆ 10 ದಿನ ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ಇಷ್ಟು ನಮಗೆ ಇವತ್ತಿನ ಕ್ಲಾಸಿನ 2 ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇನ್ ಕೇಸ್ ನಿಮಗೆ ಇವತ್ತಿನ ಕ್ಲಾಸಲ್ಲಿ ಏನೋ ಡೌಟ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ನಾನು ಬೇಕಿದ್ರೆ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕ್ಲಾರಿಫೈ ಮಾಡ್ತೀನಿ. ಸೊ ಇನ್ನೊಂದೇನಂದರೆ ನಿಮ್ಗೆ ನಮ್ಮ ಕ್ಲಾಸ್ ನಿಮ್ಗೆ ಏನೋ ಇನ್ ಕೇಸ್ ಇಷ್ಟ ಆಗಿದರೆ, ಸೊ ಡೋಂಟ್ ಫಾರ್ಗೆಟ್ ಟು ಲೈಕ್, ಶೇರ್, subscribe and comment on our video. ಆ್ಯಂಡ್ ಇದ್ರದ್ದು ನಮ್ಮ ಕ್ಲಾಸಿನ PDF ನೋಟ್ಸ್ ಬಂದುಬಿಟ್ಟು ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಸೊ ಅದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ನೀವು ಕ್ಲಾಸ್ ನೋಟ್ಸ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ನೀವು ನಮ್ಗೆ ವಿಡಿಯೋ ಏನೆಲ್ಲ ಇಷ್ಟ ಆಗಿದೆ, ಸೊ ಈ ಶೇರ್ ಎಂಬುದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂತಂದರೆ ಶೇರ್ ಮಾಡೋದನ್ನು ನಮಗೂ ಕೂಡ ಭಾಳ ಸ್ಟೂಡೆಂಟ್ಗಳಿಗೆ ಇದೇ ಥರ ರೀಚ್ ಆಗೋಕ್ಕೆ ಸಹಾಯ ಆಗುತ್ತೆ. ಸೊ ಇದೊಂದು
ನಮ್ಮ ಮನವಿ ಅಂದ್ಕೊಳ್ಳಿ, ಅಥವಾ ನಿಮ್ಮ ಕಡೆಯಿಂದ ನಮ್ಮ ಒಂದು ಹೆಲ್ಪ್ ಅಂತ ಅಂದ್ಕೊಳ್ಳಿ. ಸೊ ಆ್ಯಂಡ್ ಒನ್ಸ್ ಅಗೇನ್ ನಿಮಗೆ ಎಲ್ಲರಿಗೆ ಹ್ಯಾಪಿ ನ್ಯೂ ಇಯರ್. ಸೊ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇನ್ನೊಂದು ಸಲ ಇಷ್ಟು ಹೇಳಿ ನಾನು ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು. ಸೊ ಜಾಸ್ತಿ ಮಾತಾಡಿದರೆ ನನ್ನ ಸ್ವಲ್ಪ ಟಂಗ್ ಸ್ಲಿಪ್ ಆಗ್ಬಿಡುತ್ತೆ. ಸೊ ಓಕೆ, ಥ್ಯಾಂಕ್ ಯು.